ನಮಸ್ಕಾರ ವೀಕ್ಷಕರಿಗೆ ವಿಶೇಷ ಸೂಚನೆ. ಈ ಕೇಬಲ್ ಈಗ ಮೆಟ್ರೋಕಾಸ್ಟ್ ಜಿಪಿಟಿಎಲ್ ನೆಟ್ವರ್ಕ್ ಆಗಿದ್ದು ಸಿಬಿಎನ್ ಚಾನೆಲ್ ಈಗ ಬದಲಾದ ಹೆಸರಿನೊಂದಿಗೆ ಬಿಜೆಪಿ ಚಾನೆಲ್ ಆಗಿದೆ. ವಾರ್ತೆಗಳ ಪ್ರಾಯೋಜಕರು ಶ್ರೀ ರಾಘವೇಂದ್ರ ತುಪ್ಪ, ಶ್ರೀ ರಾಘವೇಂದ್ರ ಘೀ, SAK ಕನ್ವೆನ್ಷನ್ ಹಾಲ್. Book now flat 50% discount. Save of the season with luxury rooms, faculty, fully centralized AC halls, wide parking areas facilities. Visit SAK Convention Hall, Shekhar Nagar, IB Road, Raichur. ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಮೊಟ್ಟ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. CPS ಕಾಂಪ್ಲೆಕ್ಸ್ ಅಪೋಸಿಟ್ ಶಿವ ಮಂದಿರ್, ಪಟೇಲ್ ರೋಡ್, ರಾಯಚೂರ್. KTB ಜ್ಯುವೆಲ್ ಪ್ಯಾಲೇಸ್, ಉದಯನಗರ್, ಸ್ಟೇಷನ್ ರೋಡ್, ರಾಯಚೂರ್. ವಾರ್ತೆಗಳಿಗೆ ಸ್ವಾಗತ. ಮೊದಲಿಗೆ ಮುಖ್ಯಾಂಶಗಳು. ವೈದ್ಯಕೀಯ ವಿದ್ಯಾರ್ಥಿನಿಯರ ರಕ್ಷಣೆಗೆ ವಿಶೇಷ ತಂತ್ರಜ್ಞಾನ ಬಳಕೆ, ಕಲ್ಯಾಣ ಕರ್ನಾಟಕದ ಅಭಿವೃದ್ಧಿಗೆ ವೇಗ. ಡಾಕ್ಟರ್ ಶರಣಪ್ರಕಾಶ್ ಪಾಟೀಲ್. ಕಲ್ಯಾಣ ಕರ್ನಾಟಕ ವಿಮೋಚನಾ ದಿನಾಚರಣೆ, ವಿಶೇಷ ಸ್ಥಾನಮಾನದಿಂದ ಈ ಭಾಗದ ಮಕ್ಕಳ ಭವಿಷ್ಯ ಉಜ್ವಲ. ಡಾಕ್ಟರ್ ಶರಣಪ್ರಕಾಶ್ ಪಾಟೀಲ್. ಬಿಜೆಪಿ ಕಚೇರಿಯಲ್ಲಿ ಕಲ್ಯಾಣ ಕರ್ನಾಟಕ ವಿಮೋಚನಾ ದಿನಾಚರಣೆ. ಸೆಪ್ಟೆಂಬರ್ 27ರಂದು ಉಸ್ಮಾದಿಂದ ಶಿಕ್ಷಕರ ದಿನಾಚರಣೆ. ರಾಜಾ ಶ್ರೀನಿವಾಸ್. ವಿಶ್ವಕರ್ಮ ಜಯಂತಿ, ವಿಶ್ವವನ್ನು ಸೃಷ್ಟಿಸಿದ್ದೇ ವಿರಾಟ, ಮಹರ್ಷಿ ವಿಶ್ವಕರ್ಮ. ಡಾಕ್ಟರ್ ರವಿ ಪತ್ತಾರ್. ವಿಮೋಚನೆಗೊಂಡು 77 ವರ್ಷಗಳು ಗತಿಸಿದರೂ ಇನ್ನೂ ಅನೇಕ ಸಮಸ್ಯೆಗಳು ಜ್ವಲಂತ. ಪಂಪಣ್ಣ ನೆರವಿ. ಸರ್ದಾರ್ ವಲ್ಲಭಾಯ್ ಪಟೇಲ್ ಪುತ್ಥಳಿಗೆ ಗಣ್ಯರ ನಮನ. ವಾರ್ತೆಗಳ ವಿವರ. ವೈದ್ಯಕೀಯ ಕಾಲೇಜುಗಳ ವಿದ್ಯಾರ್ಥಿನಿಯರ ರಕ್ಷಣೆಗೆ ಹೊಸ ತಂತ್ರಜ್ಞಾನ ಅಳವಡಿಕೆ ಹಾಗೂ ನಿಗಾ ವ್ಯವಸ್ಥೆ ಬಲಗೊಳಿಸಲು ಇಲಾಖೆ ನಿರ್ಧರಿಸಿದೆ ಎಂದು ವೈದ್ಯಕೀಯ ಶಿಕ್ಷಣ ಸಚಿವ ಡಾಕ್ಟರ್ ಶರಣಪ್ರಕಾಶ್ ಪಾಟೀಲ್ ಹೇಳಿದರು. ವೈದ್ಯಕೀಯ ಕಾಲೇಜುಗಳ ವಿದ್ಯಾರ್ಥಿನಿಯರ ರಕ್ಷಣೆಗೆ ಹೊಸ ತಂತ್ರಜ್ಞಾನ ಅಳವಡಿಕೆ ಹಾಗೂ ನಿಗಾ ವ್ಯವಸ್ಥೆ ಬಲಗೊಳಿಸಲು ಇಲಾಖೆ ನಿರ್ಧರಿಸಿದೆ ಎಂದು ವೈದ್ಯಕೀಯ ಶಿಕ್ಷಣ ಸಚಿವ ಡಾಕ್ಟರ್ ಶರಣಪ್ರಕಾಶ್ ಪಾಟೀಲ್ ಹೇಳಿದರು. ಅವರು ಇಂದು ಮಾಧ್ಯಮಗೋಷ್ಠಿಯೊಂದಿಗೆ ಮಾತನಾಡಿ, ಸರ್ಕಾರಿ ವೈದ್ಯಕೀಯ ಕಾಲೇಜುಗಳಲ್ಲಿ ಕೇವಲ ಸಿಸಿಟಿವಿ ಅಳವಡಿಸಿದರೆ ಸಾಲದು, ಮತ್ತಷ್ಟು ಕ್ರಮಗಳ ಅವಶ್ಯಕತೆಯ ಕುರಿತು ಇಲಾಖೆ ಅಧಿಕಾರಿಗಳೊಂದಿಗೆ ಚರ್ಚಿಸಲಾಗಿದೆ. ಹೊಸ ತಂತ್ರಜ್ಞಾನದ ಬಳಕೆ ಮೂಲಕ ವಿದ್ಯಾರ್ಥಿನಿಯರ ರಕ್ಷಣೆಗೆ ವಿಶೇಷ ವ್ಯವಸ್ಥೆ ರೂಪಿಸಲಾಗುತ್ತದೆ ಎಂದರು. ನಿತ್ಯವೂ ಮೇಲುಸ್ತುವಾರಿ ನಡೆಸುವ ಅವಶ್ಯಕತೆಯ ಹಿನ್ನೆಲೆಯಲ್ಲಿ ಕೈಗೊಳ್ಳಬೇಕಿರುವ ಕ್ರಮಗಳ ಪರಾಮರ್ಶೆ ನಡೆಸಲಾಗುತ್ತಿದೆ ಎಂದರು. ಕಲ್ಯಾಣ ಕರ್ನಾಟಕದ ಪ್ರದೇಶದ ವಿಶೇಷ ಕೋಶ ಮುಚ್ಚಲು ನಿರ್ಧರಿಸಿರುವ ಕುರಿತು ಮಾಹಿತಿ ಇಲ್ಲ ಎಂದ ಅವರು, ಸಚಿವ ಸಂಪುಟದಲ್ಲಿ ಈ ಭಾಗದ ಸಮಸ್ಯೆಗಳಿಗೆ ಪರಿಹಾರ ಒದಗಿಸುವ ನಿಟ್ಟಿನಲ್ಲಿ ನಿರ್ಧಾರವಾಗಲಿದೆ ಎಂದಷ್ಟೇ ಹೇಳಿದರು. ಅಬಕಾರಿ ಸಚಿವ RB ತಿಮ್ಮಾಪೂರು ಇವರು ಲಿಂಗಸಗೂರು ತಾಲೂಕಿನ ಸುಣ್ಣಕಲ್ ಗ್ರಾಮದಲ್ಲಿ ಜಮೀನು ಅಕ್ರಮವಾಗಿ ಪಡೆದಿರುವ ಕುರಿತು ಮಾಹಿತಿ ಇಲ್ಲ. ಜಿಲ್ಲಾಧಿಕಾರಿಗಳಿಂದ ಪರಿಶೀಲನೆ ನಡೆಸಲಾಗುತ್ತದೆ ಎಂದರು. ಕಲ್ಯಾಣ ಕರ್ನಾಟಕದ ಸಮಸ್ಯೆಗಳ ಪರಿಹಾರಕ್ಕೆ ವಿಶೇಷ ಕಾಳಜಿಯವರಿಂದಲೇ ಸಚಿವ ಸಂಪುಟ ಸಭೆ ನಡೆಸಿ ಅನುಮೋದನೆ ನೀಡಲಾಗುತ್ತದೆ. ಕಳೆದ 10 ವರ್ಷಗಳಲ್ಲಿ ಆಗಿರುವ ಸಾಧನೆ, ಮುಂದಿನ ಪ್ರಗತಿಯ ಕುರಿತು ಸರ್ಕಾರ ಬದ್ಧತೆಯಿಂದ ಕಾರ್ಯನಿರ್ವಹಿಸಲು ಸಚಿವಾಲಯ ಸ್ಥಾಪಿಸುವ ಉದ್ದೇಶ ಹೊಂದಿದೆ ಎಂದರು. ನಗರದ ಮಾವಿನಕೆರೆ ಅಭಿವೃದ್ಧಿ ವಿಷಯ ಸಂಬಂಧಿಸಿದಂತೆ ಪ್ರಕರಣ ನ್ಯಾಯಾಲಯದಲ್ಲಿದೆ. ಇತ್ಯರ್ಥವಾದ ನಂತರ ಅಭಿವೃದ್ಧಿಗೊಳಿಸಲಾಗುತ್ತದೆ ಎಂದರು. ಸ್ಥಳೀಯ ಸಂಸ್ಥೆಗಳ ಚುನಾವಣೆ ವಿಳಂಬವಾಗುವ ಬಿಜೆಪಿಯೇ ಕಾರಣವಾಗಿದೆ. ಕೆನೆ ಪದರ ಮೀಸಲಾತಿ ಕುರಿತಂತೆ ಸ್ಪಷ್ಟತೆ ಇಲ್ಲದೆ ಹೋಗಲು ಬಿಜೆಪಿ ಕಾರಣವೇ ಹೊರತು ಕಾಂಗ್ರೆಸ್ ಅಲ್ಲ ಎಂದು ಹೇಳಿದರು. ಸಹಾಯಕ ಆಯುಕ್ತೆ ಮೆಹಬೂಬ್ ಬಿ ವರ್ಗಾವಣೆಯಲ್ಲಿ ಯಾವುದೇ ರಾಜಕೀಯವಿಲ್ಲ, ಆಡಳಿತಾತ್ಮಕವಾಗಿ ಕೆಲ ಬಾರಿ ನಿರ್ಧಾರ ಕೈಗೊಳ್ಳಬೇಕಾಗುತ್ತದೆ ಎಂದರು. ಹಾಗೆ ನಮ್ಮ ಭಾಗದ ಇತಿಹಾಸ ಬಂದು ವಿಭಿನ್ನವಾಗಿರ್ತಕ್ಕಂಥ ಇತಿಹಾಸ ಇದೆ. ಇಡೀ ದೇಶಕ್ಕೆ 15ನೇ ಆಗಸ್ಟ್
1947ರಲ್ಲಿ ಸ್ವಾತಂತ್ರ್ಯ ಸಿಕ್ಕರೆ ನಮಗೆ 1 ವರ್ಷ 1 ತಿಂಗಳು 16 ದಿವಸ ತಡವಾಗಿ ಅಂದರೆ 17ನೇ ಸೆಪ್ಟೆಂಬರ್ 1948ರಲ್ಲಿ ಸ್ವಾತಂತ್ರ್ಯ ಸಿಕ್ಕಿರ್ತಕ್ಕಂಥದ್ದು ಇದು ನಮ್ಮ ಈ ಭಾಗದ ಇತಿಹಾಸ ಇದೆ. ಹಾಗಾಗಿ ಈ ಭಾಗ ಹಿಂದುಳಿಯುವಿಕೆಗೆ ಅನೇಕ ಐತಿಹಾಸಿಕ ಕಾರಣಗಳಿವೆ. ಅದನ್ನು ಸರಿದೂಗಿಸಲು ಈ ಭಾಗದ ಅಭಿವೃದ್ಧಿಗಾಗಿ ಹಿಂದೆ ನಮ್ಮ UPA ಸರ್ಕಾರ ಇದ್ದಾಗ ನಮ್ಮ ನಾಯಕರಾಗಿರ್ತಕ್ಕಂಥ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು, ಧರಮ್ ಸಿಂಗ್ ಜಿ ಅವರು, ಈ ಭಾಗದ ಎಲ್ಲ ಸಂಸತ್ ಸದಸ್ಯರು ಸೇರಿ ನಮಗೆ ಆರ್ಟಿಕಲ್ 371J ಒಂದು ವಿಶೇಷ ಸಂವಿಧಾನ ತಿದ್ದುಪಡಿಯನ್ನು ಮಾಡಿ ಕಾನೂನನ್ನು ಕೊಟ್ಟಿರ್ತಕ್ಕಂಥದ್ದು ಈ ಭಾಗದ ಅಭಿವೃದ್ಧಿಗೆ, ಈ ಭಾಗದ ಏಳಿಗೆಗೆ ಒಂದು ಕಾಮಧೇನು ಕಲ್ಪವೃಕ್ಷ ಆಗಿ 10 ವರ್ಷಗಳ ಕಾಲ ಈ ಭಾಗದಲ್ಲಿ ಸಮಗ್ರ ಅಭಿವೃದ್ಧಿಗೆ ಒಂದು ನಾಂದಿ ಹಾಡಿದೆ ಅಂತ ನಾವು ಹೆಮ್ಮೆಯಿಂದ ಹೇಳ್ತಾ ಇದ್ದೀವಿ. ನಮ್ಮ ಭಾಗಕ್ಕೆ ಅದರಿಂದ ಆಗಿರ್ತಕ್ಕಂಥ ಲಾಭ 10 ವರ್ಷದಲ್ಲಿ ನಮಗೆ ಸಿಕ್ಕಿರ್ತಕ್ಕಂಥ ಸರ್ಕಾರಿ ನೌಕರಿಗಳು, ನಮಗೆ ಸಿಕ್ಕಿರ್ತಕ್ಕಂಥ ಮೆಡಿಕಲ್ಸ್ ಮತ್ತು ಇಂಜಿನಿಯರಿಂಗ್ ಸೀಟ್ಗಳು ಮತ್ತು ಈ ಭಾಗದ ಅಭಿವೃದ್ಧಿಗೆ ಬಂದಿರತಕ್ಕಂಥ ವಿಶೇಷ KKRDBಗೆ ಬಂದಿರತಕ್ಕಂಥ ಹಣ ಈ ಭಾಗದ ಅಭಿವೃದ್ಧಿಗೆ ಒಂದು ನಾಂದಿ ಹಾಡಿದೆ ಅಂತಕ್ಕಂಥದ್ದನ್ನು ನಾವೆಲ್ಲರೂ ಆ ಒಂದು ಬದ್ಧತೆಗೆ ನಾವು ಸಚಿವ ಸಂಪುಟ ಸಭೆಯನ್ನು ಇವತ್ತು ಕಲಬುರಗಿಯಲ್ಲಿ 4 ಗಂಟೆಗೆ ಮಾಡ್ತಕ್ಕಂಥದ್ದು ಮಾನ್ಯ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯನವರು ಮತ್ತು ಉಪಮುಖ್ಯಮಂತ್ರಿಗಳಾಗಿರ್ತಕ್ಕಂಥ DK ಶಿವಕುಮಾರ್ ಅವರು ಇಲ್ಲಿ ಕಲಬುರಗಿಯಲ್ಲಿ ಸಚಿವ ಸಂಪುಟ ಸಭೆಯನ್ನು ಮಾಡಿ ಕಲ್ಯಾಣ ಕರ್ನಾಟಕ ಭಾಗದ ಅನೇಕ ಇವತ್ತು ಯೋಜನೆಗಳಿಗೆ ಚಾಲನೆಯನ್ನು ಕೊಡ್ತಾ ಇರ್ತಕ್ಕಂಥದ್ದು ನಮ್ಮ ಸರ್ಕಾರದ ಕಲ್ಯಾಣ ಕರ್ನಾಟಕದ ಅಭಿವೃದ್ಧಿಗೆ ಬದ್ಧವಾಗಿರ್ತಕ್ಕಂಥದ್ದನ್ನು ಪ್ರದರ್ಶನ ಮಾಡ್ತಾ ಇದೆ. ಸರಿ, ಸಚಿವ ಸಂಪುಟ ಸಭೆಯಲ್ಲಿ ರಾಯಚೂರು ಜಿಲ್ಲೆಗೆ ಸಾಕಷ್ಟು ಡಿವಿಷನಲ್ ಹೆಡ್ ಕ್ವಾರ್ಟರ್ ಆಗಿರೋದ್ರಿಂದ ಈಗೆಲ್ಲ ಪ್ರತಿ ಸರ್ಕಾರದಲ್ಲೂ ಕಲಬುರಗಿಯಲ್ಲೇ ಫ್ಲಾಗ್ ಹೋಸ್ಟ್ ಮಾಡ್ತಕ್ಕಂಥದ್ದು ಅದೊಂದು ಪದ್ಧತಿ ಇದೆ. ಯಾಕಂದರೆ ಡಿವಿಷನಲ್ ಹೆಡ್ ಕ್ವಾರ್ಟರ್ ಇದೆ ಅಂಥೇಳಿ. ಹಾಗಾಗಿ ಇವತ್ತು ಕಲಬುರಗಿಯಲ್ಲಿಯೇ ಸಚಿವ ಸಂಪುಟ ಸಭೆಯನ್ನು ಮಾಡ್ತಾ ಇದ್ದೀವಿ. ಅದು ಕೇವಲ ಕಲಬುರಗಿ ಅಷ್ಟೇ ಅಲ್ಲ, ಬೀದರು, ಯಾದಗಿರಿ, ರಾಯಚೂರು, ಕೊಪ್ಪಳ, ಬಳ್ಳಾರಿ, ವಿಜಯನಗರ ಎಲ್ಲ ಜಿಲ್ಲೆಗಳ ಸಮಗ್ರ ಅಭಿವೃದ್ಧಿಗೆ ನಾವು ಯೋಜನೆಗಳನ್ನು ತಂದಿದ್ದೀವಿ. ಕಲ್ಯಾಣ ಕರ್ನಾಟಕ ಭಾಗದ ಸಮಗ್ರ ಅಭಿವೃದ್ಧಿಗೆ ನಮ್ಮ ಸರ್ಕಾರ ಬದ್ಧವಾಗಿದೆ. 1600 ಕೋಟಿ ರೂಪಾಯಿ ಸ್ಯಾಂಕ್ಷನ್ ಮಾಡಿಸಿದೀವಿ ಆ ಒಂದು ರಸ್ತೆಗೆ. ನೀವು ಅದು ಅರ್ಥ ಮಾಡ್ಕೊಳ್ಳಿ. ಹಿಂದೆ ಸರ್ಕಾರ ಬಿಟ್ಟು ಹೋಗಿರ್ತಕ್ಕಂಥ ಲೆಗೆಸಿ ಅದು. ನಮ್ಮ ಸರ್ಕಾರ ಬಂದ ಮೇಲೆ ಒಂದು ಐತಿಹಾಸಿಕ ನಿರ್ಧಾರ ತೆಗೆದುಕೊಂಡು 1600 ಕೋಟಿ 1600 crores ಒಂದು ರೋಡಿಗೆ ಕೊಟ್ಟಿರ್ತಕ್ಕಂಥದ್ದು ನಮ್ಮ ಸರ್ಕಾರ, ಹಿಂದಿನ ಸರ್ಕಾರ ಅಲ್ಲ. ಅದು ಕೆಲಸ ನಡೀತಾ ಇರತಕ್ಕಂಥ ಸಂದರ್ಭದಲ್ಲಿ ಒಂದು ಈ ರೀತಿ ಅವಘಡ ಆಗಿದೆ. ಅದರಿಂದ ಎಲ್ರಿಗೂ ನೋವಾಗಿದೆ. ಹಾಗಾಗಿ ಹಿಂದಿನ ಸರ್ಕಾರದವರು ನಮಗೆ ಹೇಳ್ತಕ್ಕಂಥ ನೀತಿ ಪಾಠ ಹೇಳ್ತಕ್ಕಂಥ ನೈತಿಕತೆ ಅವ್ರಿಗಿಲ್ಲ. ಅವ್ರು ಮಾಡಿರ್ತಕ್ಕಂಥ ಭ್ರಷ್ಟಾಚಾರ, ಅವ್ರು ಮಾಡಿರ್ತಕ್ಕಂಥ ವ್ಯಭಚಾರ ಇಡೀ ಕರ್ನಾಟಕ ರಾಜ್ಯ, ಅದನ್ನ ಎನ್ಕ್ವೈರಿ ಮಾಡೋಕ್ಕೆ ನಾನು ಹೇಳಿದ್ದೀನಿ. ಪೊಲೀಸ್ ಡಿಪಾರ್ಟ್ಮೆಂಟ್ FIR ದಾಖಲೆ ಮಾಡಿದೆ, ಎನ್ಕ್ವೈರಿನೂ ಮಾಡ್ತಾ ಇದೆ. ಇಲ್ಲ, ಒಂದು FIR ಆಗಿದೆ. FIR ತನಿಖೆಯಲ್ಲಿ ಎಲ್ಲ ಬರ್ತದೆ. ಅದು ಯಾರು ಬಸ್ ಇತ್ತು, ಆ ಬಸ್ಸಿನ ಡ್ರೈವರಿಗೆ ಲೈಸೆನ್ಸ್ ಇದೆಯೋ ಇಲ್ಲೋ, ಅಥವಾ ಅವನು ಓಡಿಸ್ತಕ್ಕಂಥ ಸಂದರ್ಭದಲ್ಲಿ ಅವನು ನಾರ್ಮಲ್ ಆಗಿದ್ನೋ ಇಲ್ವೋ, ಅದೇ ಕೇಳಿ. ನಾನು ಒಂದು ಮೀಟಿಂಗ್ ಅನ್ನ ಮಾಡಿದ್ದೆ. ಬಹಳ ಸ್ಪಷ್ಟವಾಗಿ ನಾನು ಒಂದು ಸಂದೇಶವನ್ನು ಕೊಟ್ಟಿದ್ದೀನಿ. ಏನಂದ್ರೆ ಎಸ್ಪೆಷಲಿ ಈ ಮೆಡಿಕಲ್ ಕಾಲೇಜಲ್ಲಿ ಯಾರು ಕೂಡ ಹೆಚ್ಚಿನ ಶುಲ್ಕ ತಗೊಳ್ತಾ ಇಲ್ಲ. ಅದು ತಗೊಂಡ್ರೆ ಅವ್ರ ಮೇಲೆ ಕ್ರಮ ಕೈಗೊಳ್ತೀವಿ ಅಂಥೇಳಿ ಒಂದು ಫೀ ಫಿಕ್ಸೇಷನ್ ಕಮಿಟಿ ಇದೆ. ಅದು ರೆಗ್ಯುಲೇಟ್ ಆಗ್ತಾ ಇದೆ. ಆದರೆ ನರ್ಸಿಂಗ್ ಕಾಲೇಜ್ಗಳಲ್ಲಿ ಹೆಚ್ಚಿನ ಶುಲ್ಕವನ್ನು ಕೇಳ್ತಾ ಇದ್ದಾರೆ ಅಂತಕ್ಕಂಥ ದೂರಿತ್ತು. ನಾನೇ ಒಂದು ಕಮಿಟಿಯನ್ನು ಕಾನ್ಸ್ಟಿಟ್ಯೂಟ್ ಮಾಡಿದ್ದೀನಿ. ಯಾರಾದರೂ ಹೆಚ್ಚಿನ ಫೀಸ್ ಕೇಳಿದ್ರೆ ಅವ್ರ ಲೈಸೆನ್ಸ್ ರದ್ದು ಮಾಡ್ತೀವಿ ಅಂತ 2 ಕಾಲೇಜಿನ ಪರ್ಮಿಷನ್ ವಿಡ್ರಾ ಮಾಡಿದ್ದೀವಿ. ನೀವು ನೋಡಿರ್ಬೇಕು ಪತ್ರಿಕೆಗಳಲ್ಲಿ. ಈಗಾಗಲೇ ಯಾವುದೇ ನರ್ಸಿಂಗ್ ಕಾಲೇಜು ಅವರಿಗೆ ನಿಗದಿತ ಒಂದು ಫೀಸ್ಗಿಂತ ಜಾಸ್ತಿ ತೊಗೊಂಡ್ರೆ ವಿ ಆರ್ ಗೋಯಿಂಗ್ ಟು ಕ್ಲೋಸ್ ಆನ್ ದೋಸ್ ಕಾಲೇಜಸ್. ನಾನು ಭಾಳ ಫಾರ್ಮ್ ಆಗಿ ಹೇಳಿದ್ದೀನಿ. ಇಡೀ ರಾಜ್ಯಕ್ಕೆ ಸಂದೇಶವನ್ನು ಕೊಟ್ಟಿದ್ದೀವಿ. ಯಾರಾದರೂ ಈ ರೀತಿ ಮಾಲ್ ಪ್ರಾಕ್ಟೀಸ್ ಮಾಡಿದ್ರೆ ಪ್ರೆಸ್ ಪೀಪಲ್ ನೀವೆಲ್ಲ ಪ್ರಬುದ್ಧರಿದ್ದೀರಿ. ನಾನು ಇದಕ್ಕೆ ರಿಯಾಕ್ಟ್ ಮಾಡಬೇಕಾ ಹೇಳಿ? ಯಾರೋ ಮಾಡಿದ ಕೆಲಸಕ್ಕೆ ಅವ್ರು ಅನುಭವಿಸ್ತಾರೆ. ನಾವೇ ಅದಕ್ಕೆ ಗೋಜಿಗೆ ಹೋಗೋದಿಲ್ಲ. ಯಾವುದೇ ಒಂದು ದಾಖಲೆ ಪ್ರಕರಣ ಆದಾಗ ಅದನ್ನು ಇನ್ವೆಸ್ಟಿಗೇಟ್ ಮಾಡ್ತಕ್ಕಂಥದ್ದು ಸಂಬಂಧಪಟ್ಟ ಪೊಲೀಸ್ ಅಧಿಕಾರಿಗಳ ವಿವೇಚನೆಗೆ ಬಿಟ್ಟಿರ್ತಕ್ಕಂಥದ್ದು. ಆಸ್ ಎ ಮಿನಿಸ್ಟರ್ ಐ ಕಾಂಟ್ ಡೈರೆಕ್ಟ್ ನೀವು ಹಾಗೆ ಮಾಡಿ ಹೀಗೆ ಮಾಡಿ. ಯಾಕಂದ್ರೆ ನಮ್ಮ ಹತ್ರ ಏನಿದೆ ಅಂದ್ರೆ ಸಂಪೂರ್ಣ ಒಂದು ಅವರಿಗೆ ಸ್ವಾತಂತ್ರ್ಯ ಇದೆ. ಯಾಕಂದ್ರೆ ಇನ್ವೆಸ್ಟಿಗೇಟಿಂಗ್ ಏಜೆನ್ಸಿ ಯಾರು ದೂರು ದಾಖಲೆ ಆದಮೇಲೆ ಅವರು ಅಪ್ರೋಪ್ರಿಯೇಟ್ ಆಕ್ಷನ್ಸ್ ತಗೊಳ್ಬೇಕು ಅಂತ ಅವ್ರಿಗೆ ಸ್ವಾತಂತ್ರ್ಯ ಕೊಟ್ಟಿದ್ದೀವಿ. ನಾನು ಏನಾದರೂ ಹೇಳಿದರೆ ಇಟ್ ವಿಲ್ ಬಿ ಆಸ್ ಇಫ್ ಗವರ್ಮೆಂಟ್ ಇಸ್ ಗಿವಿಂಗ್ ಡೈರೆಕ್ಷನ್ ಟು ದ ಇನ್ವೆಸ್ಟಿಗೇಟಿಂಗ್ ಆಫೀಸರ್. ಸೊ ಅದಕ್ಕೆ ಯಾವುದೇ ಪ್ರಕರಣ ದಾಖಲಾದ ಮೇಲೆ ಅದ್ರ ಈ ಸಂದರ್ಭದಲ್ಲಿ ಸಣ್ಣ ನೀರಾವರಿ ಸಚಿವ NS ಬೋಸಾರ್, ಸಂಸದ G. ಕುಮಾರ್ ನಾಯಕ್, ಶಾಸಕ ದದ್ದಲ್ ಬಸನಗೌಡ, A. ವಸಂತಕುಮಾರ್, DC ನಿತೀಶ್, ಜಿಲ್ಲಾ ಪಂಚಾಯತ್ CEO ರಾಹುಲ್ ತುಕಾರಾಂ ಪಾಂಡ್ವೆ, SP ಪುಟ್ಟಮಾದಯ್ಯ ಸೇರಿದಂತೆ ಅನೇಕರಿದ್ದರು.
ದೇಶ ಸ್ವಾತಂತ್ರ್ಯಗೊಂಡು 1 ವರ್ಷದ ನಂತರ ಕಲ್ಯಾಣ ಕರ್ನಾಟಕದ ಜಿಲ್ಲೆಗಳಿಗೆ ಸ್ವಾತಂತ್ರ್ಯ ದೊರಕಿದೆ. ಪ್ರಾದೇಶಿಕ ಅಸಮತೋಲನ ನಿವಾರಣೆಗೊಳಿಸಿ ಕಲ್ಯಾಣ ಕರ್ನಾಟಕ ಜಿಲ್ಲೆಗಳ ಅಭಿವೃದ್ಧಿಗೆ ಕಾಂಗ್ರೆಸ್ ಸರ್ಕಾರ ಬದ್ಧತೆಯನ್ನು ಪ್ರದರ್ಶಿಸಿದೆ ಎಂದು ಉಸ್ತುವಾರಿ ಹಾಗೂ ವೈದ್ಯಕೀಯ ಶಿಕ್ಷಣ ಸಚಿವ ಡಾಕ್ಟರ್ ಶರಣಪ್ರಕಾಶ್ ಪಾಟೀಲ್ ಹೇಳಿದರು. ದೇಶ ಸ್ವಾತಂತ್ರ್ಯಗೊಂಡು 1 ವರ್ಷದ ನಂತರ ಕಲ್ಯಾಣ ಕರ್ನಾಟಕದ ಜಿಲ್ಲೆಗಳಿಗೆ ಸ್ವಾತಂತ್ರ್ಯ ದೊರಕಿದೆ. ಪ್ರಾದೇಶಿಕ ಅಸಮತೋಲನೆ ನಿವಾರಣೆಗೊಳಿಸಿ ಕಲ್ಯಾಣ ಕರ್ನಾಟಕ ಜಿಲ್ಲೆಗಳ ಅಭಿವೃದ್ಧಿಗೆ ಕಾಂಗ್ರೆಸ್ ಸರ್ಕಾರ ಬದ್ಧತೆಯನ್ನು ಪ್ರದರ್ಶಿಸಿದೆ ಎಂದು ಉಸ್ತುವಾರಿ ಹಾಗೂ ವೈದ್ಯಕೀಯ ಶಿಕ್ಷಣ ಸಚಿವ ಡಾಕ್ಟರ್ ಶರಣಪ್ರಕಾಶ್ ಪಾಟೀಲ್ ಹೇಳಿದರು. ಅವರು ಇಂದು ಜಿಲ್ಲಾ ಕ್ರೀಡಾಂಗಣದಲ್ಲಿ ಆಯೋಜಿಸಲಾಗಿದ್ದ ಕಲ್ಯಾಣ ಕರ್ನಾಟಕ ವಿಮೋಚನಾ ದಿನಾಚರಣೆ ಧ್ವಜಾರೋಹಣ ನೆರವೇರಿಸಿ ಮಾತನಾಡಿದರು. ಈ ಭಾಗಕ್ಕೆ 371 ಅನ್ವಯಿಸಲು ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷರಾದ ಮಲ್ಲಿಕಾರ್ಜುನ ಖರ್ಗೆ ಅವರು ವಿಶೇಷ ಪ್ರಯತ್ನ ಫಲವಾಗಿ ಲಭಿಸಿದೆ. ಯುಪಿಎ ಸರ್ಕಾರದ ಅವಧಿಯಲ್ಲಿ ಮನಮೋಹನ್ ಸಿಂಗ್ ಪ್ರಧಾನಿಯಾಗಿದ್ದ ವಿಶೇಷ ಸ್ಥಾನಮಾನ ನೀಡಲಾಗಿತ್ತು. ಕಳೆದ 10 ವರ್ಷಗಳಲ್ಲಿ ಶಿಕ್ಷಣ, ಉದ್ಯೋಗದಲ್ಲಿ ಎಲ್ಲಾ ವರ್ಗದ ಜನರಿಗೂ ಮೀಸಲಾತಿ ದೊರಕಿರುವುದು ವಿಶೇಷವಾಗಿದೆ. ಕಲ್ಯಾಣ ಕರ್ನಾಟಕೇತರ ಜಿಲ್ಲೆಗಳಲ್ಲಿಯೂ 8% ಮೀಸಲು ನೀಡಲಾಗುತ್ತಿದೆ. 960 ವೈದ್ಯಕೀಯ ಹಾಗೂ 3000ಕ್ಕೂ ಹೆಚ್ಚು ಇಂಜಿನಿಯರಿಂಗ್ ಕೋರ್ಸುಗಳಿಗೆ ಈ ಭಾಗದ ವಿದ್ಯಾರ್ಥಿಗಳಿಗೆ ಪ್ರವೇಶ ದೊರಕಿರುವುದು ಇತಿಹಾಸ. 8,000 ವಿದ್ಯಾರ್ಥಿಗಳು ವೈದ್ಯರಾಗುವ ಅವಕಾಶ ದೊರೆತಿದೆ. ಸರ್ಕಾರಿ ಉದ್ಯೋಗದಲ್ಲಿ 80,000 ಜನರಿಗೆ ಅವಕಾಶ ದೊರೆತಿದೆ. ಖಾಲಿ ಇರುವ 40,000 ಹುದ್ದೆಗಳನ್ನು ಭರ್ತಿ ಮಾಡಲು ಸರ್ಕಾರ ಮುಂದಾಗಲಿದೆ. 1 ವರ್ಷದಲ್ಲಿ 15,000 ಹುದ್ದೆಗಳನ್ನು ಭರ್ತಿ ಮಾಡಲಾಗುತ್ತದೆ. ರಸ್ತೆ, ನೀರಾವರಿ, ವಿದ್ಯುತ್ ಸೇರಿ ವಿವಿಧ ಅಭಿವೃದ್ಧಿ ಕಾರ್ಯಗಳಿಗೆ ಕಲ್ಯಾಣ ಕರ್ನಾಟಕ ಮಂಡಳಿಗೆ ಪ್ರತಿ ವರ್ಷ 5,000 ಕೋಟಿ ರೂಪಾಯಿ ಅನುದಾನ ನೀಡಲು ಸರ್ಕಾರ ಬದ್ಧತೆಯನ್ನು ಪ್ರದರ್ಶಿಸಲಿದೆ. ಇಂದೇ ಕಲಬುರಗಿಯಲ್ಲಿ ಸಚಿವ ಸಂಪುಟ ಸಭೆ ನಡೆಸುವ ಮೂಲಕ ಈ ಭಾಗದ ಅಭಿವೃದ್ಧಿ ನಿರ್ಧಾರಗಳನ್ನು ಮುಖ್ಯಮಂತ್ರಿಗಳು ಕೈಗೊಳ್ಳಲಿದ್ದಾರೆ. ಈ ಭಾಗದ ವಿದ್ಯಾರ್ಥಿಗಳಿಗೆ ಉಜ್ವಲ ಭವಿಷ್ಯವಿದೆ. ಮಕ್ಕಳಿಗೆ 371 ಅವಕಾಶಗಳನ್ನು ತಿಳಿಸುವ ಕೆಲಸ ಮಾಡಬೇಕಿದೆ. ಸರ್ಕಾರ ಬದ್ಧತೆಯಿಂದ ಕಾರ್ಯನಿರ್ವಹಿಸುತ್ತಿದೆ ಎಂದರು. ಹೆಚ್ಚಿನ ಒಂದು ಅರಿವು ಇರಬೇಕು ಅಂತಕ್ಕಂಥ ಉದ್ದೇಶದಿಂದ ಇವತ್ತು ನಮ್ಮ ಸರ್ಕಾರ ಕಲ್ಯಾಣ ಕರ್ನಾಟಕ ವಿಮೋಚನಾ ದಿನಾಚರಣೆಯನ್ನು ಆಚರಣೆ ಮಾಡ್ತಾ ಇದ್ದೀವಿ. ಇಡೀ ದೇಶಕ್ಕೆ 1947 ಆಗಸ್ಟ್ 15ಕ್ಕೆ ಸ್ವಾತಂತ್ರ್ಯ ಸಿಕ್ಕರೆ ನಮ್ಮ ಕಲ್ಯಾಣ ಕರ್ನಾಟಕ ಭಾಗಕ್ಕೆ 1948 17ನೇ ಸೆಪ್ಟೆಂಬರ್ ನಮಗೆ ಸ್ವಾತಂತ್ರ್ಯ ಸಿಕ್ತು. 1 ವರ್ಷ ತಡವಾಗಿ ನಮಗೆ ಸ್ವಾತಂತ್ರ್ಯ ಸಿಕ್ಕಿರ್ತಕ್ಕಂಥದ್ದು ಇದು ಇತಿಹಾಸ ಇದೆ. ನಮಗೆ, ನಮ್ಮ ಮಕ್ಕಳಿಗೆ ಈ ಇತಿಹಾಸದ ಅರಿವು ಇರಬೇಕು. ನಮ್ಮ ಭಾಗ ಹಿಂದುಳಿಲಿಕ್ಕೆ ಅನೇಕ ಐತಿಹಾಸಿಕ ಕಾರಣಗಳಿವೆ. ಹಾಗಾಗಿ ಈ ಭಾಗಕ್ಕೆ ಒಂದು ವಿಶೇಷವಾಗಿರ್ತಕ್ಕಂಥ ಸ್ಥಾನಮಾನ ಸಿಗಬೇಕು ಅಂತಕ್ಕಂಥ ನಿರಂತರವಾಗಿ ನಡೆದಿರ್ತಕ್ಕಂಥ ಹೋರಾಟ ಮತ್ತು ತದನಂತರ ನಮಗೆ ಸಿಕ್ಕಿರ್ತಕ್ಕಂಥ ವಿಶೇಷ ಕಾನೂನು ಆರ್ಟಿಕಲ್ 371J, ಇದ್ರ ಬಗ್ಗೆ ನಮ್ಮ ಮಕ್ಕಳಿಗೆ ಅರಿವು ಮೂಡಿಸ್ತಕ್ಕಂಥ ಅವಶ್ಯಕತೆ ಇದೆ. ನಮ್ಮ ಭಾಗ 15ನೇ ಆಗಸ್ಟ್ 47ರ ನಂತರವೂ ಕೂಡ 1 ವರ್ಷ 1 ತಿಂಗಳು 16 ದಿವಸ ನಮಗೆ ಸ್ವಾತಂತ್ರ್ಯ ಸಿಗಲಿಲ್ಲ. ಆ ಒಂದು ಸಂದರ್ಭದಲ್ಲಿ ಅನೇಕ ಸ್ವಾತಂತ್ರ್ಯ ಹೋರಾಟಗಾರರು ಈ ಭಾಗದಿಂದ ಎಂ ನಾಗಪ್ಪ ಅವರು, ಡಾಕ್ಟರ್ BG ದೇಶಪಾಂಡೆ ಅವರು, ಜನಾರ್ದನ್ ರಾವ್ ದೇಸಾಯಿ ಅವರು, ಗುಡಿದಾಳ ಹನುಮಂತರಾಯರು ಮತ್ತು ರಾಮಾಚಾರ್ಯರು, ಗುರಾಚಾರ್ಯರು ಜೋಶಿ ಅವರು, LK ಸರಾಫ್ ಅವರು, ಕಾಣದಾಳ್ ನಾರಾಯಣಪ್ಪನವರು, ಕಸ್ಬೆ ಪಾಂಡುರಂಗರಾವ್ ಅವರು, G ಮಾಧವರಾಯರು ಸೇರಿದಂತೆ ಅನೇಕ ಹೋರಾಟಗಾರರು ಈ ಒಂದು ಭಾಗದ ಸ್ವಾತಂತ್ರ್ಯ ಹೋರಾಟದಲ್ಲಿ ತಮ್ಮದೇ ಆಗಿರ್ತಕ್ಕಂಥ ಅನೇಕ ತ್ಯಾಗ ಬಲಿದಾನಗಳು. ಇಲ್ಲಿ ಈ ಭಾಗಕ್ಕೆ ನಿಜವಾಗಿರ್ತಕ್ಕಂಥ ಅರ್ಥದಲ್ಲಿ ನಮಗೆ ಹೆಚ್ಚಿನ ಒಂದು ಸ್ಥಾನಮಾನ ಸಿಗಲಿಕ್ಕೆ ಅನೇಕ ಜನ ಹೋರಾಟವನ್ನ ಮಾಡಿದ್ದಾರೆ. ನಮಗೆ ಆರ್ಟಿಕಲ್ 371J ಇದೊಂದು ಬಹಳ ದೊಡ್ಡ ಕೊಡುಗೆಯಾಗಿ ನಮ್ಮ ಭಾಗಕ್ಕೆ ಒಂದು ಕಾಮಧೇನು ಕಲ್ಪವೃಕ್ಷ ಆಗಿ ನಮಗೆ ಅನೇಕ 10 ವರ್ಷಗಳ ಕಾಲ ಅನೇಕ ಅನುಕೂಲಗಳ ನಮ್ಮ ಭಾಗಕ್ಕೆ ಆಗಿದೆ. ನಮಗೆ ಆರ್ಟಿಕಲ್ 371J ಈ ಭಾಗಕ್ಕೆ
ಹಿಂದೆ UPA ಸರ್ಕಾರ ಇದ್ದಾಗ ಪ್ರಧಾನಮಂತ್ರಿಗಳಾಗಿರ್ತಕ್ಕಂಥ ಮನಮೋಹನ್ ಸಿಂಗ್ ಅವರ ಸರ್ಕಾರ ಇದ್ದಾಗ ನಮ್ಮ ಭಾಗದಿಂದ ಕೇಂದ್ರದಲ್ಲಿ ಸಚಿವರಾಗಿರ್ತಕ್ಕಂಥ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು, ಧರಮ್ ಸಿಂಗ್ ಅವರು ಮತ್ತು ಈ ಭಾಗದ ಎಲ್ಲ ಅನೇಕ ಸಂಸತ್ ಸದಸ್ಯರು ಕೇಂದ್ರದ ಸರ್ಕಾರವನ್ನ ಅವರಿಗೆ ಒಪ್ಪಿಸಿ, ವಿಶೇಷವಾಗಿ ಮನಮೋಹನ್ ಸಿಂಗ್ ಅವರನ್ನ, ಸೋನಿಯಾ ಗಾಂಧಿ ಅವರನ್ನ ಮತ್ತು ಎಲ್ಲ ಸಚಿವ ಸಂಪುಟವನ್ನ ಒಪ್ಪಿಸಿ ಇವತ್ತು ಆರ್ಟಿಕಲ್ 371J ಒಂದು ಸಂವಿಧಾನದ ತಿದ್ದುಪಡಿ, ಆ ಸಂವಿಧಾನದ ತಿದ್ದುಪಡಿ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಇವತ್ತು ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು, ಧರಮ್ ಸಿಂಗ್ ಜಿ ಅವರು, ಎಲ್ಲ ಈ ಭಾಗದ ಸಂಸತ್ ಸದಸ್ಯರು ಎಲ್ಲ ಪಕ್ಷದ ನಾಯಕರನ್ನ ಮನವೊಲಿಸಿ ಇವತ್ತು ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟ್ ಆಗ್ತಕ್ಕಂಥ ಸಂದರ್ಭದಲ್ಲಿ ಇದು ಒಂದು ಎನಾನಿಮಸ್ ಆಗಿ ಸರ್ವಾನುಮತದಿಂದ ಪಾಸ್ ಆಗಿರ್ತಕ್ಕಂಥ ಒಂದು ಸಂವಿಧಾನದ ತಿದ್ದುಪಡಿ ಅಂತಕ್ಕಂಥದ್ದು ನಾವು ಬಹಳ ಹೆಮ್ಮೆಯಿಂದ ಹೇಳ್ಬೋದು. 10 ವರ್ಷ ನಮ್ಮ ಆರ್ಟಿಕಲ್ 371J 10 ವರ್ಷ ನಾವು ನಡೆದು ಬಂದ ಹಾದಿ, ನಮ್ಮ 10 ವರ್ಷದಲ್ಲಿ ನಾವು ಮಾಡಿರ್ತಕ್ಕಂಥ ಸಾಧನೆ ಬಹಳ ಅಪಾರವಾಗಿದೆ. 10% ನೌಕರಿ ಕೂಡ ನಮ್ಮ ಭಾಗದ ಜನ ಮಕ್ಕಳಿಗೆ ಸಿಗ್ತಾ ಇರಲಿಲ್ಲ. ಇದು ಒಂದು ಬಹಳ ದೊಡ್ಡ ಸಾಧನೆ ಇದೆ. ಇನ್ನೂ ಬಹಳಷ್ಟು ಹುದ್ದೆಗಳು ನಮ್ಮ ಭಾಗದಲ್ಲಿ ಖಾಲಿ ಇದೆ. ನಮ್ಮ ಸರ್ಕಾರದ ಸಂಕಲ್ಪ ಇದೆ ಏನಂದ್ರೆ ನಾವು ಬರ್ತಕ್ಕಂಥ 3 ವರ್ಷಗಳಲ್ಲಿ ಈ ಭಾಗದಲ್ಲಿ ಇರ್ತಕ್ಕಂಥ ಸುಮಾರು 40,000 ಹುದ್ದೆಗಳನ್ನ ನಾವು ಮಾಡ್ತೀವಿ ಅಂತಕ್ಕಂಥ ಒಂದು ಸಂಕಲ್ಪ ಇದೆ. ಈ ಬರ್ತಕ್ಕಂಥ 1 ವರ್ಷದಲ್ಲಿ 15,000 ನೌಕರಿಗಳನ್ನ ನಾವು ಭರ್ತಿ ಮಾಡ್ತಾ ಇದ್ದೀವಿ. ನಮ್ಮ ಸರ್ಕಾರ ಬಂದಾಗಲಿಂದ ಇಲ್ಲಿವರೆಗೆ ಅನೇಕ ನೇಮಕಾತಿಗಳನ್ನು ನಾವು ಕೊಟ್ಟಿದ್ದೀವಿ. ನೆನಗುದಿಗೆ ಬಿದ್ದಿರ್ತಕ್ಕಂಥ ನೇಮಕಾತಿ ಪ್ರಕ್ರಿಯೆಯನ್ನ ಚಾಲನೆಯನ್ನ ಕೊಟ್ಟಿದ್ದೀವಿ. ನಮ್ಮ ಸರ್ಕಾರ ಬಂದ ಮೇಲೆ ಈಗ ಸುಮಾರು ಇನ್ನೂ 1 ವರ್ಷ 6 ತಿಂಗಳಲ್ಲಿ 15,000 ಈ ಭಾಗದ ಮಕ್ಕಳಿಗೆ ನಾವು ಸರ್ಕಾರಿ ನೌಕರಿಗಳಲ್ಲಿ ನೇಮಕಾತಿಯನ್ನ ಮಾಡ್ತಾ ಇದ್ದೀವಿ. ಇದು ನಮಗೆ 2ನೇ ಲಾಭ. 3ನೇ ಲಾಭ, ಈ ಭಾಗದ ಅಭಿವೃದ್ಧಿಗಾಗಿ ಈ ಭಾಗದಲ್ಲಿ ರಸ್ತೆ ಸಂಪರ್ಕ ಆಗಿರ್ಬೋದು, ನೀರಾವರಿ ಆಗಿರ್ಬೋದು ಮತ್ತು ವಿದ್ಯುತ್ತಿನ ಎಲ್ಲ ಒಂದು ಅಭಿವೃದ್ಧಿ ಆಗಿರ್ಬೋದು, ಇದೆಲ್ಲ ಸೇರಿ ಸುಮಾರು ಇವತ್ತು ನಮ್ಮ ಸರ್ಕಾರ ಇವತ್ತು ಇಲ್ಲಿವರೆಗೆ ನಾವು ಈ ವರ್ಷ 5,000 ಕೋಟಿಯನ್ನ ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿಗೆ ನಮ್ಮ ಸರ್ಕಾರ ಕೊಟ್ಟಿದೆ. ಮೊದಲನೇ ವರ್ಷದಲ್ಲಿ 2014ರಲ್ಲಿ 1,000 ಕೋಟಿಯನ್ನ ಕೊಟ್ಟಿದ್ವಿ. 2016ರಲ್ಲಿ 1,500 ಕೋಟಿ ಮಾಡಿದ್ವಿ. ಮತ್ತು ಕ್ರಮೇಣವಾಗಿ ಇವತ್ತು ನಾವು ಚುನಾವಣೆಗಿಂತ ಮುಂಚೆ ಒಂದು ಭಾಷೆಯನ್ನ ಕೊಟ್ಟಿದ್ವಿ ಈ ಭಾಗದ ಜನರಿಗೆ. ಒಂದ್ ವೇಳೆ ಕಾಂಗ್ರೆಸ್ ಸರ್ಕಾರ ಬಂದ್ರೆ ನಾವು 5,000 ಕೋಟಿ ಕಲ್ಯಾಣ ಕರ್ನಾಟಕದ ಅಭಿವೃದ್ಧಿ ಕೊಡ್ತೀವಿ ಅಂತ ನಾವು ಹೇಳಿದ್ವಿ. ನಮ್ಮ ಸರ್ಕಾರ ಬಂದ ಮೇಲೆ ಮಾನ್ಯ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯನವರು, ಉಪಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಕಳೆದ ಬಾರಿ KKRDB ಅಧ್ಯಕ್ಷನಾಗಿದ್ದಾಗ ಇದನ್ನ ಮಂಜೂರು ಮಾಡಿಸಿದ್ವಿ. ಇವತ್ತು ಈ ಒಂದು ಸ್ಟೇಡಿಯಂ ಕಂಪ್ಲೀಟ್ ಆಗಿದೆ, ಇನ್ನೂ ಕೆಲವು ಕೆಲಸಗಳು ಬಾಕಿ ಇರಬಹುದು. ಈ ಕೇವಲ ಇವತ್ತು ಕಲಬುರಗಿ ಅಷ್ಟೇ ಅಲ್ಲ, ಬೀದರ್, ರಾಯಚೂರು, ಯಾದಗಿರಿ, ಕೊಪ್ಪಳ, ಬಳ್ಳಾರಿ ಮತ್ತು ಈಗ ವಿಜಯನಗರ ಇವೆಲ್ಲ ಜಿಲ್ಲೆಗಳ ಅಭಿವೃದ್ಧಿಗಾಗಿ ಇವತ್ತು 5,000 ಕೋಟಿಯಲ್ಲಿ ಇವತ್ತು ಈ ಭಾಗದ ಪ್ರತಿ ವರ್ಷ 5,000 ಕೋಟಿ ಕೊಡೋದ್ರ ಜೊತೆಗೆ ಇವತ್ತು ಅನೇಕ ವಿಶೇಷವಾಗಿರ್ತಕ್ಕಂಥ ಪ್ಯಾಕೇಜ್ಗಳನ್ನು ಕೊಡೋದ್ರ ಮುಖಾಂತರ ನಮ್ಮ ಸರ್ಕಾರ ಕಲ್ಯಾಣ ಕರ್ನಾಟಕದ ಅಭಿವೃದ್ಧಿಗೆ ಬದ್ಧವಾಗಿದೆ. ನಮ್ಮ ಬದ್ಧತೆ ಕಲ್ಯಾಣ ಕರ್ನಾಟಕದ ಅಭಿವೃದ್ಧಿಗಾಗಿ ನಮ್ಮ ಬದ್ಧತೆ ಪ್ರದರ್ಶನ ಮಾಡಿದ್ದೀವಿ. ಮಾನ್ಯ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯನವರು ಇವತ್ತು 4 ಗಂಟೆಗೆ ಕಲಬುರಗಿಯಲ್ಲಿ ಸಚಿವ ಸಂಪುಟ ಸಭೆಯನ್ನ ಮಾಡ್ತಾ ಇದ್ದೀವಿ. ಯಾಕೆ ಮಾಡ್ತಾ ಇದ್ದೀವಿ ಅಂದ್ರೆ ಈ ಭಾಗದಲ್ಲಿ ಇರ್ತಕ್ಕಂಥ ಅನೇಕ ನೆನಗುದಿಗೆ ಬಿದ್ದಿರ್ತಕ್ಕಂಥ ಅನೇಕ ಇವತ್ತು ಏನು ಬೇಡಿಕೆಗಳಿವೆ, ಯೋಜನೆಗಳಿವೆ, ಅದನ್ನ ಚಾಲನೆ ಕೊಡ್ಲಿಕ್ಕೆ ಇವತ್ತು 4 ಗಂಟೆಗೆ ಇವತ್ತು ನಾವು ಕಲಬುರಗಿಯಲ್ಲಿ ಸಚಿವ ಸಂಪುಟ ಸಭೆಯನ್ನ ಮಾಡ್ತಾ ಇದ್ದೀವಿ. ಇದು ನಮ್ಮ ಸರ್ಕಾರದ ಬದ್ಧತೆ. ಹಾಗಾಗಿ ಈ ಭಾಗದ ಜನ ಇವತ್ತು 17 ಸೆಪ್ಟೆಂಬರ್ ನಾವೆಂದೂ ಮರೆಯಕ್ಕಾಗೋದಿಲ್ಲ. 2 ಕಾರಣಕ್ಕಾಗಿ. ಯಾಕಂದ್ರೆ ಐತಿಹಾಸಿಕವಾಗಿ ನಮಗೆ ಆಗಿರ್ತಕ್ಕಂಥ ಅನ್ಯಾಯ ಮತ್ತು ಅದು ಕ್ರಮೇಣವಾಗಿ ಈ ಭಾಗಕ್ಕೆ ನ್ಯಾಯ ಕೊಡಿಸಿರ್ತಕ್ಕಂಥ ಆರ್ಟಿಕಲ್ 371J ಅದ್ರ ಹಿಂದೆ ಇರ್ತಕ್ಕಂಥ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬ್ರನ್ನ ನಾವೆಂದೂ ಮರೆಯುವಂತಿಲ್ಲ. ಯಾಕಂದ್ರೆ ಇದೇನು ಕೊಡುಗೆ ಇದೆಯಲ್ಲ, ಇದೇನು 5-10 ವರ್ಷಕ್ಕಲ್ಲ,
ಆರ್ಟಿಕಲ್ 371J ಮತ್ತು ಇದರ ಲಾಭ ಬರ್ತಕ್ಕಂಥ ನೂರಾರು ವರ್ಷಗಳ ಕಾಲ ಈ ಭಾಗದಲ್ಲಿ ಹುಟ್ಟಿದ್ದಾರೆ ಅಂತ ಒಂದೇ ಆಗಿರ್ತಕ್ಕಂಥ ಸರ್ಕಾರ ನಮ್ಮ ಸರ್ಕಾರ, ಬಡವರ ಪರವಾಗಿರ್ತಕ್ಕಂಥ ಸರ್ಕಾರ. ಅಂತೆಯೇ ನಾವು 5 ಗ್ಯಾರಂಟಿಗಳ ಮುಖಾಂತರ ಈ ರಾಜ್ಯದ ಪ್ರತಿಯೊಂದು ಬಡವರ ಮನೆಗೆ ಇವತ್ತು 5 ಗ್ಯಾರಂಟಿಗಳನ್ನ 56,000 ಕೋಟಿ ಬೊಕ್ಕಸದ ಒಂದು ಸಿಂಹಪಾಲನ್ನ ಬಡವರ ಮನೆ ಬಾಗಿಲಿಗೆ ಮುಟ್ಟಿಸಿರ್ತಕ್ಕಂಥದ್ದು ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ. ಅದರಂತೆ ಕಲ್ಯಾಣ ಕರ್ನಾಟಕದ ಅಭಿವೃದ್ಧಿಗೆ ಬದ್ಧವಾಗಿರ್ತಕ್ಕಂಥ ನಮ್ಮ ಸರ್ಕಾರ ಇವತ್ತು ಅನೇಕ ಯೋಜನೆಗಳನ್ನ, ಅನೇಕ ಇವತ್ತು ಕಾರ್ಯಕ್ರಮಗಳನ್ನ ನಾವು ಹಮ್ಮಿಕೊಳ್ತಾ ಇದ್ದೀವಿ. ಅಂತೆಯೇ ಇವತ್ತು ಸಚಿವ ಸಂಪುಟ ಸಭೆಯಲ್ಲಿ ಈ ಭಾಗದ ಅಭಿವೃದ್ಧಿಗೆ ಅನೇಕ ನಾವು ಕೊಡುಗೆಗಳನ್ನು ಈ ಭಾಗಕ್ಕೆ ನಮ್ಮ ಸರ್ಕಾರ ಕೊಡ್ತಾ ಇದೆ. ಅದಕ್ಕಾಗಿ ನಾನು ಇಲ್ಲಿರ್ತಕ್ಕಂಥ ವಿದ್ಯಾರ್ಥಿನಿಯರಿಗೆ ಹೇಳೋದಿಷ್ಟೇನೆ, ನೀವೆಲ್ಲರೂ ಒಳ್ಳೆ ರೀತಿಯಿಂದ ಓದಬೇಕು. ಯಾಕಂದ್ರೆ ನೀವು ಒಳ್ಳೆ ರೀತಿಯಿಂದ ಓದಿದ್ರೆ ನಿಮ್ದು ಉಜ್ವಲ ಭವಿಷ್ಯ ಇದೆ. ನಿಮಗೆ ಆರ್ಟಿಕಲ್ 371J ರಕ್ಷಣೆ ಇದೆ ಅಂತಕ್ಕಂಥದ್ದು ನೀವು ಯಾರು ಮರಿಬಾರ್ದು. ಹಾಗಾಗಿ ಈ ಕಲ್ಯಾಣ ಕರ್ನಾಟಕದ ಸಮೃದ್ಧಿಗಾಗಿ ಮತ್ತು ರಾಯಚೂರು ಜಿಲ್ಲೆಯ ಅಭಿವೃದ್ಧಿಗಾಗಿ ನಾವೆಲ್ಲರೂ ಕಂಕಣಬದ್ಧರಾಗೋಣ. ನಾವೆಲ್ಲರೂ ಸೇರಿ ರಾಯಚೂರು ಜಿಲ್ಲೆಯ ಅಭಿವೃದ್ಧಿಗಾಗಿ ನಾನು, ಬೋಸರಾಜು ಅವರು ಮತ್ತು ಈ ಜಿಲ್ಲೆಯ ಎಲ್ಲ ಶಾಸಕರು ಸೇರಿ ಇವತ್ತು ರಾಯಚೂರು ಜಿಲ್ಲೆಯ ಅಭಿವೃದ್ಧಿಗೆ ನಾವು ಕಂಕಣಬದ್ಧರಾಗೋಣ ಅಂತಕ್ಕಂಥ ಮಾತನ್ನು ಹೇಳಿ ವಿವಿಧ ತಂಡಗಳಿಂದ ಆಕರ್ಷಕ ಪಥಸಂಚಲನ ನಡೆಯಿತು. ತಂಡಗಳಿಂದ ಗೌರವ ವಂದನೆ ಸಚಿವರು ಸ್ವೀಕರಿಸಿದರು. ವಿವಿಧ ಇಲಾಖೆಯ ಸಾಧಕರನ್ನು ಸನ್ಮಾನಿಸಲಾಯಿತು. ಕುಮಾರಿ ಶಬೀನಾ ಬೇಗಂ ಅವರ ನಾಯಕತ್ವದಲ್ಲಿ ಟ್ಯಾಗೋರ್ ಸ್ಮಾರಕ ಪ್ರೌಢಶಾಲೆ ಕುಮಾರ್ ಬಿ ಅಭಿಷೇಕ್ ಇವರ ನಾಯಕತ್ವದಲ್ಲಿ ಮೊದಲನೇ ತಂಡ ರಾಯಚೂರಿಗರ ನೇತೃತ್ವದಲ್ಲಿ ಬಾಲಕಿಯರ ಸರ್ಕಾರಿ ಪ್ರೌಢಶಾಲೆ ಭಾರತ್ ಸೇವಾದಳ ಕುಮಾರಿ ಶ್ವೇತಾ ಇವರ ನಾಯಕತ್ವದಲ್ಲಿ ಹಮ್ದರ್ದ್ ಪ್ರೌಢಶಾಲೆ ಕುಮಾರಿ ಶೀತಾ ಮೊಹಮ್ಮದಿ ಇವರ ನಾಯಕತ್ವದಲ್ಲಿ ಸೆಂಟ್ ಮೇರೀಸ್ ಕಾನ್ವೆಂಟ್ ಗೈಡ್ಸ್ ಕುಮಾರಿ ಆಕಾಂಕ್ಷಾ ಇವರ ನಾಯಕತ್ವದಲ್ಲಿ ಕೆಇಬಿ ಪ್ರೌಢಶಾಲೆ ಕುಮಾರಿ ಶಕುಂತಲಾ ಇವರ ನಾಯಕತ್ವದಲ್ಲಿ ಗೃಹರಕ್ಷಕ ದಳ ಎಚ್ ಮಲ್ಲಿಕಾರ್ಜುನ್ ಇವರ ನಾಯಕತ್ವದಲ್ಲಿ ಸಿವಿಲ್ ಪೊಲೀಸ್ ತಂಡ ಶ್ರೀ ಹುಲಿಗೇಶ್ ಪಿಎಸ್ಐ ಯಾಪಲ್ದಿನಿ ಪೊಲೀಸ್ ಠಾಣೆ ಇವರ ನಾಯಕತ್ವದಲ್ಲಿ ಬಾಲಕಿಯರ ಸರ್ಕಾರಿ ಪ್ರೌಢಶಾಲೆ ತತ್ವದಲ್ಲಿ ಮುಂದಿನದಾಗಿ ವೇದಿಕೆಯಲ್ಲಿ ಸಣ್ಣ ನೀರಾವರಿ ಸಚಿವ ಎನ್ಎಸ್ ಬೋಸರಾಜ್, ಸಂಸದ ಜಿ ಕುಮಾರ್ ನಾಯಕ್, ವಿಧಾನ ಪರಿಷತ್ ಸದಸ್ಯ ವಸಂತ್ ಕುಮಾರ್, ಶಾಸಕ ದದ್ದಲ್ ಬಸನಗೌಡ, ಎಪಿಎಂಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ತಲಮಾರಿ, ನಗರಸಭೆ ಅಧ್ಯಕ್ಷೆ ನರಸಮ್ಮ ನರಸಿಂಹಮಾಡಗಿರಿ, ಉಪಾಧ್ಯಕ್ಷ ಸಾಜಿದ್ ಸಮೀರ್, ಜಿಲ್ಲಾಧಿಕಾರಿ ನಿತೀಶ್, ಎಸ್ಪಿ ಪುಟ್ಟಮಾದಯ್ಯ, ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ರಾಹುಲ್ ತುಕಾರಾಂ ಪಾಂಡ್ವೆ, ವಿಧಾನ ಪರಿಷತ್ ಮಾಜಿ ಸದಸ್ಯ ಬಸವರಾಜ್ ಪಾಟೀಲ್ ಇಟಗಿ, ಕೆ ಶಾಂತಪ್ಪ, ಅಮರೇಗೌಡ ಹಂಚಿನಾಳ್, ರುದ್ರಪ್ಪ ಅಂಗಡಿ ಸೇರಿದಂತೆ ವಿವಿಧ ಗಣ್ಯರು ಅಧಿಕಾರಿಗಳು ಉಪಸ್ಥಿತರಿದ್ದರು. ನಗರದ ಭಾರತೀಯ ಜನತಾ ಪಾರ್ಟಿಯ ಜಿಲ್ಲಾ ಕಚೇರಿಯಲ್ಲಿ ಕಲ್ಯಾಣ ಕರ್ನಾಟಕ ವಿಮೋಚನಾ ದಿನಾಚರಣೆಯನ್ನು ಇಂದು ಬೆಳಗ್ಗೆ ಬಿಜೆಪಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಜಿ ಶಂಕರ್ ರೆಡ್ಡಿ ಅವರು ತ್ರಿವರ್ಣ ಧ್ವಜಾರೋಹಣ ಮಾಡುವ ಮೂಲಕ ಆಚರಿಸಿದರು. ನಗರದ ಭಾರತೀಯ ಜನತಾ ಪಾರ್ಟಿಯ ಜಿಲ್ಲಾ ಕಚೇರಿಯಲ್ಲಿ ಕಲ್ಯಾಣ ಕರ್ನಾಟಕ ವಿಮೋಚನಾ ದಿನಾಚರಣೆಯನ್ನು ಇಂದು ಬೆಳಗ್ಗೆ ವಿಧಾನ ಪರಿಷತ್ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಜಿ ಶಂಕರ್ ರೆಡ್ಡಿ ತ್ರಿವರ್ಣ ಧ್ವಜಾರೋಹಣ ಮಾಡುವ ಮೂಲಕ ಆಚರಿಸಿದರು. ನಂತರ ಮಾತನಾಡಿ 1947 ಆಗಸ್ಟ್ 15ರಂದು ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕಿತು. ಆದರೆ ಹೈದರಾಬಾದ್ ಕರ್ನಾಟಕದಲ್ಲಿ ಮಾತ್ರ 13 ತಿಂಗಳ ನಂತರ
ಅದು ಸರ್ದಾರ್ ವಲ್ಲಭಾಯ್ ಪಟೇಲರ ದಿಟ್ಟ ನಿರ್ಧಾರದ ಮೂಲಕ ನಿಜಾಮರ ಆಡಳಿತಕ್ಕೆ ತಿಲಾಂಜಲಿ ಇಡುವ ಮೂಲಕ ಬೀದರ್ನಿಂದ ಬಳ್ಳಾರಿವರೆಗೆ ಈ ಪ್ರಾಂತಕ್ಕೆ ಸ್ವಾತಂತ್ರ್ಯ ದೊರಕಿತು. ದೇಶದಲ್ಲಿ 650ಕ್ಕೂ ಅಧಿಕ ಸಂಸ್ಥಾನಗಳು ಭಾರತದ ಒಕ್ಕೂಟದಲ್ಲಿ ಸೇರಿಕೊಂಡವು. ಆದರೆ ನಿಜಾಮರು ಮಾತ್ರ ವಿರೋಧ ವ್ಯಕ್ತಪಡಿಸಿದರು. ಇದರಿಂದ ಹೈದರಾಬಾದ್ ಕರ್ನಾಟಕ ಜನತೆ ಇವರ ದೌರ್ಜನ್ಯ ಕಿರುಕುಳಕ್ಕೆ ಬೇಸತ್ತಿದ್ದರು. ಅವರಿಂದ ಮುಕ್ತಿಗೊಳ್ಳುವ ದಿಟ್ಟ ನಿರ್ಧಾರ ಪಟೇಲರು ತೆಗೆದುಕೊಂಡು ನಮ್ಮ ಬದುಕಿಗೆ ಸ್ವಾತಂತ್ರ್ಯ ತಂದುಕೊಟ್ಟರು ಎಂದರು. ನಂತರ ವಿಶ್ವಕರ್ಮ ಜಯಂತಿ ಆಚರಣೆಗೆ ಚಾಲನೆ ನೀಡುತ್ತಾ ವಿಶ್ವಕರ್ಮ ಇತಿಹಾಸವನ್ನು ವಿವರಿಸುತ್ತಾ ಕುಶಲಕರ್ಮಿಗಳ ಅಭಿವೃದ್ಧಿಗೆ ಬಿಜೆಪಿ ಸರ್ಕಾರ ಯೋಜನೆ ಜಾರಿ ಮಾಡಿ ಅವರ ಹಸನಾದ ಬದುಕಿಗೆ ಆಸರೆಯಾಗಿದೆ ಎಂದರು. ಸೆಪ್ಟೆಂಬರ್ 17ರಂದು ಮೋದಿಯವರ ಜನ್ಮದಿನವಾಗಿದ್ದರಿಂದ ಅವರ ಜನ್ಮದಿನಕ್ಕೆ ನಾವೆಲ್ಲರೂ ಜನಪರ ಕಾರ್ಯಗಳಾದಂತಹ ಸಸಿ ನೆಡುವ, ರಕ್ತದಾನದಂತಹ ಕಾರ್ಯಕ್ರಮಗಳನ್ನು ಆಯೋಜಿಸಿ ವಿಶೇಷತೆಯನ್ನು ಕಾರ್ಯಕರ್ತರು ಆಯೋಜಿಸಬೇಕೆಂದರು. ಪ್ರಾಸ್ತಾವಿಕವಾಗಿ ವಿಧಾನ ಪರಿಷತ್ ಮಾಜಿ ಸದಸ್ಯರಾದ ಎನ್ ಶಂಕರಪ್ಪ ವಕೀಲ್ ಮಾತನಾಡಿದರು. ಸ್ವಾತಂತ್ರ್ಯ ಸಿಕ್ಕಿದೆ. ಇದಕ್ಕೆ ಕಾರಣೀಭೂತರಾದ ಉಕ್ಕಿನ ಮನುಷ್ಯ, ಆಗಿನ ಗೃಹ ಮಂತ್ರಿ ಸರ್ದಾರ್ ವಲ್ಲಭಾಯ್ ಪಟೇಲ್ರು ಕಾರಣ. ನೆಹರು ಅವರು ಒಪ್ಪಲಿಲ್ಲ ಅಂದ್ರೂ ಇವರೇ ಸ್ವತಃ ನಿರ್ಣಯ ತಗೊಂಡು ಸುಮಾರು 660 ಸಣ್ಣ ಸಣ್ಣ ಸಂಸ್ಥಾನಗಳನ್ನು ಈ ದೇಶದ ಒಕ್ಕೂಟಕ್ಕೂ ಸೇರ್ತಕ್ಕಂಥ ಮಹಾನುಭಾವರು. ಅದರೊಳಗೆ ನಮ್ಮ ಭಾಗದ ಕಾಶಿಂ ರಜ್ವಿ ನಿಜಾಮ್ ಏನಿದ್ದ ಆತ ಎಷ್ಟು ಕೇಳಿದ್ರೂ ಸೇರಲಿಲ್ಲ. ಆದರೆ ಇದಕ್ಕೆ ಯುದ್ಧನೇ ಮಾಡಬೇಕಾಯಿತು. ಸರ್ದಾರ್ ವಲ್ಲಭಾಯ್ ಪಟೇಲರು ಆಗಿನ ಮಿಲಿಟರಿ ಕಮಾಂಡರ್ ಆಗಿರ್ತಕ್ಕಂಥ JN ಚೌಧರಿ ಅವರ ನೇತೃತ್ವದೊಳಗೆ ಒಮ್ಮೆ ನಮ್ಮನೆ ಯಾರಿಗೆ ಗೊತ್ತಾಗ್ಲಾರ್ದಂಗೆ ಈ ಒಂದು ಭಾಗದ ಮೇಲೆ ಎಲ್ಲ ಕಡೆ ಎಲ್ಲಿಂದ ಬೀದರ್ಲಿಂದ ಹಿಡ್ಕೊಂಡು ಬಳ್ಳಾರಿ ತನಕ ಎಲ್ಲ ಕಡೆ ಅಟ್ಯಾಕ್ ಮಾಡಿ ಆಗಿನ ರಜಾಕರರಾಗಿರ್ತಕ್ಕಂಥವ್ರನ್ನೆಲ್ಲ ಅರೆಸ್ಟ್ ಮಾಡಿ ಆ ಕಾಶ್ಮೀರ ರಜ್ವಿಯನ್ನು ಸರೆಂಡರ್ ಮಾಡಿಸ್ಕೊಂಡು ನಮಗೆ ಈ ಒಂದು ಸ್ವಾತಂತ್ರ್ಯ ಸಿಕ್ಕಿದೆ. ಈ ಮುಕ್ತಿ ದಿನವನ್ನು ನಾವು ಆಚರಣೆ ಮಾಡ್ತಾ ಇದ್ದೀವಿ. ಆಗಿನ ಕಾಲಕ್ಕೆ ಆಗಿರ್ತಕ್ಕಂಥ ರಜಾಕರರ ದೌರ್ಜನ್ಯಕ್ಕೆ ಒಳಪಟ್ಟಿರ್ತಕ್ಕಂಥ ಜನ ತತ್ತರಿಸಿ ಹೋಗಿದ್ದರು. ಒಂದು ವರ್ಷ ಸ್ವಾತಂತ್ರ್ಯ ಆಗಿದ್ರೂ 1 ವರ್ಷ 1 ತಿಂಗಳ ತನಕ ನಮ್ಮ ದೇಶದೊಳಗೆ ಇಂಥ ಒಂದು ದೌರ್ಜನ್ಯ ಸ್ವಾತಂತ್ರ್ಯ ಪೂರ್ವದಲ್ಲಿನೂ ಇತ್ತು. ಈಗೂ ಅದೇ ನಡೆದಿದೆ. ಯಾತಕ್ಕೆ ನಡೆದಿದೆ ಅಂದರೆ ನಾವು ಒಗ್ಗಟ್ಟು ಇಲ್ಲ, ನಮ್ಮ ಹತ್ರ ದೇಶಭಕ್ತಿ ಇಲ್ಲ, ನಮ್ಮ ಹತ್ರ ಸ್ವಾತಂತ್ರ್ಯದ ಬಗ್ಗೆ ಕಲ್ಪನೆ ಇಲ್ಲ, ನಮ್ಮತನದ ಬಗ್ಗೆ ಒಂದು ಭಾವನೆ ಇಲ್ಲ. ಅದಕ್ಕೋಸ್ಕರ ಇವತ್ತು ಎಲ್ಲ ಕಡೆ ಅಟ್ಯಾಕ್ ನಡೀತಾ ಇದೆ. ಸ್ವಾತಂತ್ರ್ಯವನ್ನು ಹನನ ಮಾಡ್ಲಿಕ್ಕೆ ಹೊರಟಿದ್ದಾರೆ. ಮತ್ತೊಮ್ಮೆ ಓಪನ್ಲಿ ಡಿಕ್ಲೇರ್ ಮಾಡ್ತಾರ ಏನು 2047ಕ್ಕೂ ನಮ್ದು ಇಸ್ಲಾಂ ರಾಷ್ಟ್ರ ಮಾಡ್ತೀವಿ ಅಂತ. ಇದೇ ಥರ ಮೊನ್ನೆ ಬಾಂಗ್ಲಾದೇಶದಲ್ಲಿ ಆಗಿತ್ತು, ನೀವೆಲ್ಲರೂ ಕೇಳಿದ್ರಿ. ಈ ನೆಹರೂನ ಕಾಲಕ್ಕೂ ನಮ್ಮ ದೇಶ ಈ ಅತಂತ್ರ ಸ್ಥಿತಿಗೆ ಬಂತು. ಯಾಕೆ ಬಂತು ಅಂದರೆ ನೆಹರು ಸ್ವತಃ ಅವ ಬ್ರಾಹ್ಮಣ ಅಲ್ಲ, ಹಿಂದೂ ಅಲ್ಲ, ಅವನೊಬ್ಬ ಮುಸಲ್ಮಾನರಿಗೆ ಹುಟ್ಟಿದವನು. ಹೀಗಾಗಿ ಅವರ ಪರಂಪರೆ ಹಾಗೆ. ನೆಹರೂದು ಮತ್ತು ಶೇಖ್ ಅಬ್ದುಲ್ಲಾ ಆಗಿನ ನಮ್ಮ ದೇಶದ ಡಿವಿಷನ್ಗೆ ಇದು ಕಾರಣೀಭೂತರಾಗಿರ್ತಕ್ಕಂಥ ಇವನು ಪಾಕಿಸ್ತಾನ ಜಿನ್ನಾ. ಇವರು 3 ಅಣ್ಣ ತಮ್ಮರು ಒಂದೇ ಕುಟುಂಬಕ್ಕೂ ಸೇರಿದವರು. ವಾಟ್ಸಪ್ನಾಗ ಬಂದದ್ದು ನೋಡ್ರಿ, ಎಲ್ಲ ಓಪನ್ಲಿ ಬಂದವ್ರು. ನೀವೆಲ್ಲರೂ ಕಳ್ಸಿರಿ, ನಾನು ಹೇಳ್ತೀನಿ ಅಂತ ಒಂದು ಹೆಣ್ಮಗಳು ಮಾತಾಡ್ಯಾಳ ನೀನು. ಹೀಗಾಗಿ ಇಂಥ ಒಂದು ಪರಿಸ್ಥಿತಿ ಒಂದು ದೇಶದ ದುರ್ದೈವ. ಆದರೂ ಸರಿಪಡಿಸ್ಕೊಳ್ಳೋಕೆ ನಮ್ಮ ಕೈಯಲ್ಲಿದೆ. ನಾವು ಬಹುಸಂಖ್ಯಾತರಿದ್ರಿ, ನಮ್ಮ ಬಲ ಜಾಸ್ತಿ ಇದೆ. ನಮ್ಮ ದೇಶ ಯಾವ ಕಾಲಕ್ಕೂ ಆಗಿನ ಇಡೀ 1000 ವರ್ಷ ಆಳಿರ್ತಕ್ಕಂಥ ಮುಸಲ್ಮಾನರು ಮತ್ತು 200 ವರ್ಷ ಆಳಿರ್ತಕ್ಕಂಥ ಬ್ರಿಟಿಷರು ನಮ್ಮ ದೇಶನೂ ನಮ್ಮ ಧರ್ಮವನ್ನು ನಾಶ ಮಾಡ್ಲಿಕ್ಕೆ ಆಗಲಿಲ್ಲ. ಆದರೂ ನಾವು ಗಟ್ಟಿದ್ದೀವಿ. ಆ ಗಟ್ಟಿತನ ಒಂದು ಸ್ವಲ್ಪ ಮೆಲ್ಕಾಕ್ರಿ. ಯಾರು ಯಾವುದೋ ಆಮಿಷಕ್ಕಾಗಿ ಒಳಗಾಗಿ ನಾವು ನಮ್ಮತನವನ್ನು ಕಳ್ಕೋಬಾರ್ದು ಅಂತಕ್ಕಂಥ ವಿಷಯವನ್ನು ಈ ಕಲ್ಯಾಣ ಕರ್ನಾಟಕದ ವಿಮೋಚನಾ ದಿನದಂದು ನಾವೆಲ್ಲರೂ ನಮ್ಮ ಮನಸ್ಸಿನಲ್ಲೇ ನಾವು ಪ್ರತಿಕ್ರಿಯೆ ಮಾಡಿ ಮುಂದೆ ಒಂದು ಈ ದೇಶದ ಭಾವನೆಯನ್ನು ಇಟ್ಕೋರಿ. ಇದು ನಮ್ಮ ದೇಶ, ಈ ದೇಶ ಬಿಟ್ಟರೆ ಬೇರೆ ದೇಶ ಇಲ್ಲ. ಈ ದೇಶದ ಒಂದು ಕಲ್ಪನೆ, ಭಾರತ ಮಾತೆಯ ಕಲ್ಪನೆ, ಈ ನಮ್ಮ ಭೂಭಾಗದ ಕಲ್ಪನೆ ಎಲ್ಲವನ್ನು ಇಟ್ಟುಕೊಂಡು ನಾವು ಈ ಒಂದು ಮುಕ್ತಿ ದಿನವನ್ನು ಏನು ಇವತ್ತಿನ ಆಚರಣೆ ಮಾಡ್ತಾ ಇದ್ದೀವಿ. ಈ ಆಚರಣೆಗೆ ಒಂದು ಅರ್ಥಪೂರ್ಣ ಮುಂದಿನವರೆಗೆ ಬರಲಿ, ನಮ್ಮ ಮನಸ್ಸಿನಲ್ಲಿ ಇರಲಿ. ಈ ಸಂದರ್ಭದಲ್ಲಿ ಬಿಜೆಪಿ ಪಕ್ಷದ ಸಂತೋಷ್ ರಾಜ್ಗುರು,
ಕಡಗೋಳು ಆಂಜನೇಯ, ಇ ಶಶಿರಾಜ್, ಎನ್.ಕೆ. ನಾಗರಾಜ್, ಕಡಗೋಳು ರಾಮಚಂದ್ರ, ವಿಜಯಕುಮಾರ್ ಸಜ್ಜನ್, ಪಳಗುಲು ನಾಗರಾಜ್, ಎನ್. ವಿನಾಯಕರಾವ್, ಕೊಟ್ರೇಶಪ್ಪ ಕೋರಿ, ಡಾಕ್ಟರ್ ನಾಗರಾಜ್ ಬಾಲ್ಕಿ, ಕೆ. ತಿರುಮಲ ರೆಡ್ಡಿ ಸೇರಿದಂತೆ ಜಿಲ್ಲಾ ಪದಾಧಿಕಾರಿಗಳು, ಕಾರ್ಯಕರ್ತರು ಉಪಸ್ಥಿತರಿದ್ದರು. ಈಗ ಜಾಹೀರಾತು. ಶ್ರೀ ರಾಘವೇಂದ್ರ ತುಪ್ಪ, ಶ್ರೀ ರಾಘವೇಂದ್ರ ಘೀ, ಶ್ರೀ ರಾಘವೇಂದ್ರ ತುಪ್ಪ, ಶ್ರೀ ರಾಘವೇಂದ್ರ ಘೀ. ನಿಮ್ಮ ಯಾವುದೇ ಶುಭ ಕಾರ್ಯಕ್ರಮಗಳು ನಿಮ್ಮ ನೆನಪಿನಲ್ಲಿ ಉಳಿಯಬೇಕೇ? ಪ್ರಪ್ರಥಮ ಬಾರಿಗೆ ರಾಯಚೂರು ನಗರದಲ್ಲಿ ಅತ್ಯಂತ ವೈಭವವಾಗಿ ಆಚರಿಸಲು ವಿಶಾಲವಾದ ಕನ್ವೆನ್ಷನ್ ಹಾಲ್, ಅದು ಎಸಿಕೆ ಕನ್ವೆನ್ಷನ್ ಹಾಲ್. ವಿ ಡೆಕೋರೇಟ್, ಯು ಸೆಲೆಬ್ರೇಟ್. ಸಂಪೂರ್ಣ ಏರ್ ಕಂಡೀಷನರ್ ಹಾಲ್ ಇದಾಗಿದ್ದು 600 ರಿಂದ 800 ಆಸನಗಳನ್ನು ಹೊಂದಿದ್ದು ಪ್ರತ್ಯೇಕವಾದ ಡೈನಿಂಗ್ ಹಾಲ್ ಹೊಂದಿದೆ. ನಮ್ಮಲ್ಲಿ ನೇಮಿಂಗ್ ಸೆರೆಮನಿ, ಎಂಗೇಜ್ಮೆಂಟ್, ಮ್ಯಾರೇಜ್, ರಿಸೆಪ್ಷನ್, ಕಾಲೇಜ್ ಸೆಮಿನಾರ್ಸ್, ಕಾರ್ಪೊರೇಟ್ ಇವೆಂಟ್ಸ್, ಪ್ರಾಡಕ್ಟ್ ಲಾಂಚಿಂಗ್, ಬ್ರ್ಯಾಂಡ್ ಪ್ರಮೋಷನ್, ಗೆಟ್ ಟುಗೆದರ್ ಪಾರ್ಟೀಸ್, ಇನ್ನು ಹಲವು ರೀತಿಯ ಫಂಕ್ಷನ್ಸ್ ಇಲ್ಲಿ ಮಾಡಬಹುದು. ವಿಶಾಲವಾದ ಪಾರ್ಕಿಂಗ್ ವ್ಯವಸ್ಥೆ ಹೊಂದಿದ್ದು ರೈಲ್ವೆ ಸ್ಟೇಷನ್ ಮತ್ತು ಬಸ್ ಸ್ಟ್ಯಾಂಡ್ಗೆ ಹತ್ತಿರವಿದೆ. ಇಲ್ಲಿ ಭೇಟಿ ನೀಡಿ. ಎಸಿಕೆ ಕನ್ವೆನ್ಷನ್ ಹಾಲ್, ಶೇಖರ್ ನಗರ್, ಐಬಿ ರೋಡ್, ರಾಯಚೂರು. ಮೊಬೈಲ್ 9483770202. ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಮೊಟ್ಟ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. We have a office house, old and all types of furnitures. Dealers in wooden cot, dining table, sofa set, dressing table, computer table, tea tables, office chairs, steel almirah, wardrobe, TV stands, glassware items, sleepwell products, Dandro cello chairs, Supreme sofa set, Doco set furnitures, Sri Steel furnitures. For more details, contact Bharat Furnitures, CPS Complex, opposite Shiva Mandir, Patel Road, Raichur. Mobile 9880024095. ಕೆಟಿಬಿ ಜ್ಯುವೆಲ್ ಪ್ಯಾಲೇಸ್ ಸೆಪ್ಟೆಂಬರ್ 7, 8, 9ರಂದು ಹಗುರ ತೂಕದ ಚಿನ್ನಾಭರಣಗಳ ಮೇಳ. ಚಿನ್ನಾಭರಣಗಳ ಮೇಲೆ 25% ರಿಯಾಯಿತಿ, ಬೆಳ್ಳಿ ಆಭರಣಗಳ ಮೇಲೆ 50% ರಿಯಾಯಿತಿ. ಈ ಕೊಡುಗೆ ಕೇವಲ 3 ದಿನಗಳು ಮಾತ್ರ. ನಿಮ್ಮ ಮನ ಮೆಚ್ಚುವ ವಿವಿಧ ವಿನ್ಯಾಸದ ಆಭರಣಗಳ ಮೇಳ. ಸ್ಥಳ ಕೆಟಿಬಿ ಜ್ಯುವೆಲ್ ಪ್ಯಾಲೇಸ್, ಉದಯನಗರ್, ಸ್ಟೇಷನ್ ರೋಡ್, ರಾಯಚೂರು. Raichur's biggest jewel palace. All types of jewelries available in only KTB Jewel Palace. 916 Allmark Gold Jewelries available. ವಿಶೇಷವಾಗಿ ಬಂಗಾರದ ಆಭರಣಗಳಾದ ನಮ್ಮಲ್ಲಿ ಫ್ಯಾನ್ಸಿ ಇಯರಿಂಗ್ಸ್, ಫ್ಯಾನ್ಸಿ ನೆಕ್ಲೆಸ್, ಮಾಂಗಲ್ಯ ಮತ್ತು ಬಳೆಗಳು, ಇನ್ನು ಅನೇಕ ತರಹದ ಆಭರಣಗಳು ದೊರೆಯುತ್ತವೆ. ಬೆಳ್ಳಿಯ ಆಭರಣಗಳಾದ ಕಾಲುಂಗುರ, ಕಾಲುಗೆಜೆ, ಬೆಳ್ಳಿಯ ಪೂಜಾ ಐಟಮ್ಸ್, ವಿವಿಧ ರೀತಿಯ ಆರ್ಟಿಕಲ್ಸ್ ದೊರೆಯುತ್ತವೆ. ರಾಯಚೂರಿನಲ್ಲಿ ಮೊಟ್ಟ ಮೊದಲ ಬಾರಿಗೆ ಯುವಕರಿಗಾಗಿಯೇ ಬ್ರಾಸ್ಲೆಟ್ಸ್,
ಚೈನ್ಸ್, ಉಂಗುರಗಳು, ಇನ್ನೂ ಅನೇಕ ರೀತಿಯ ಡಿಸೈನ್ಸ್ ಆಭರಣಗಳು ದೊರೆಯುತ್ತವೆ. Visit KTB Jewel Palace, Udayanagar, Station Road, Raichur. Mobile 8123535300. ಮತ್ತೊಮ್ಮೆ ವಾರ್ತೆಗಳಿಗೆ ಸ್ವಾಗತ. ರುಸ್ಮಾ ಒಕ್ಕೂಟದ ವತಿಯಿಂದ ಶಿಕ್ಷಕರ ದಿನಾಚರಣೆಯನ್ನು ಸೆಪ್ಟೆಂಬರ್ 27ರಂದು ನಗರದ ಪಂಡಿತ್ ಸಿದ್ದರಾಮ ಜಂಬಲ್ದಿನ್ನಿ ರಂಗಮಂದಿರದಲ್ಲಿ ಬೆಳಗ್ಗೆ 10:30 ಹಮ್ಮಿಕೊಂಡಿದೆ ಎಂದು ಒಕ್ಕೂಟದ ಅಧ್ಯಕ್ಷ ರಾಜಾ ಶ್ರೀನಿವಾಸ್ ಹೇಳಿದರು. ರುಸ್ಮಾ ಒಕ್ಕೂಟ ವತಿಯಿಂದ ಶಿಕ್ಷಕರ ದಿನಾಚರಣೆಯನ್ನು ಸೆಪ್ಟೆಂಬರ್ 27ರಂದು ನಗರದ ಪಂಡಿತ್ ಸಿದ್ದರಾಮ ಜಂಬಲ್ದಿನ್ನಿ ರಂಗಮಂದಿರದಲ್ಲಿ ಬೆಳಗ್ಗೆ 10:30ಕ್ಕೆ ಹಮ್ಮಿಕೊಂಡಿದೆ ಎಂದು ಒಕ್ಕೂಟದ ಅಧ್ಯಕ್ಷ ರಾಜಾ ಶ್ರೀನಿವಾಸ್ ಹೇಳಿದರು. ಅವರು ಇಂದು ಮಾಧ್ಯಮಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ, ಶಿಕ್ಷಕರ ದಿನಾಚರಣೆ ಕಾರ್ಯಕ್ರಮದಲ್ಲಿ ಕಿಲ್ಲೆ ಬೃಹನ್ಮಠದ ಶ್ರೀ ಶಾಂತಮಲ್ಲ ಶಿವಾಚಾರ್ಯ ಮಹಾಸ್ವಾಮಿಗಳು ಸಾನ್ನಿಧ್ಯ ವಹಿಸಲಿದ್ದಾರೆ. ಸಣ್ಣ ನೀರಾವರಿ ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವ NS ಬೋಸರಾಜ್ ಕಾರ್ಯಕ್ರಮ ಉದ್ಘಾಟಿಸಲಿದ್ದಾರೆ ಎಂದರು. ಮುಖ್ಯ ಅತಿಥಿಗಳಾಗಿ ಸಂಸದ ಕುಮಾರ್ ನಾಯಕ್, ಗ್ರಾಮೀಣ ಶಾಸಕ ದದಲ್ ಬಸನಗೌಡ, ನಗರ ಶಾಸಕ ಡಾ ಶಿವರಾಜ್ ಪಾಟೀಲ್, ವಿಧಾನ ಪರಿಷತ್ ಸದಸ್ಯ ವಸಂತ್ ಕುಮಾರ್, ನಗರಸಭೆ ಅಧ್ಯಕ್ಷೆ ನರಸಮ್ಮ ನರಸಿಂಹವಾಡಗಿರಿ, ಉಪಾಧ್ಯಕ್ಷ ಸಾಜಿದ್ ಸಮೀರ್ ಸೇರಿದಂತೆ ಅನೇಕ ಮುಖಂಡರು ಭಾಗವಹಿಸಲಿದ್ದಾರೆ ಎಂದು ತಿಳಿಸಿದರು. ಕಾರ್ಯಕ್ರಮದಲ್ಲಿ 100 ಜನ ಉತ್ತಮ ಶಿಕ್ಷಕರನ್ನು ಸನ್ಮಾನಿಸಲಾಗುತ್ತಿದ್ದು, ಶಿಕ್ಷಣ ಸಂಸ್ಥೆಗಳು ಅರ್ಹ ಶಿಕ್ಷಕರ ಹೆಸರುಗಳು ಸೆಪ್ಟೆಂಬರ್ 21ರೊಳಗೆ ಸಲ್ಲಿಸಬೇಕೆಂದರು. ವಿವಿಧ ಕ್ಷೇತ್ರದಲ್ಲಿ ಸಾಧನೆಗೈದ ಸಾಧಕರನ್ನು ಸನ್ಮಾನಿಸಲಾಗುತ್ತದೆ. ಪತ್ರಿಕಾ ರಂಗ ಕ್ಷೇತ್ರದಲ್ಲಿ ಅರವಿಂದ್ ಕುಲಕರ್ಣಿ, ಸಾಹಿತ್ಯ ಕ್ಷೇತ್ರದಲ್ಲಿ ಬಾಬು ಭಂಡಾರಿಗಲ್, ವೈದ್ಯಕೀಯ ಕ್ಷೇತ್ರದಲ್ಲಿ ಶ್ರೀಧರ್ ರೆಡ್ಡಿ, ಶಾಂತಿ ಸೌಹಾರ್ದತೆಗಾಗಿ ಪೊಲೀಸ್ ಇಲಾಖೆ ಸಿಪಿಐ ಉಮೇಶ್ ಕಾಂಬ್ಳೆ, ಗಾಯಕ ಕ್ಷೇತ್ರದಲ್ಲಿ ಶೇಷಗಿರಿ ದಾಸ್ ಇವರನ್ನು ಸನ್ಮಾನಿಸಲಾಗುತ್ತದೆ ಎಂದು ತಿಳಿಸಿದರು. 100 ಜನ ಅತ್ಯುತ್ತಮ ಶಿಕ್ಷಕರಿಗೆ ಅವರ ಸೇವೆಗೆ ಅನುಗುಣವಾಗಿ, ಅವರ ಅನುಭವಕ್ಕೆ ಅನುಗುಣವಾಗಿ ಆಡಳಿತ ಮಂಡಳಿಯ ಶಿಫಾರಸಿನ ಪತ್ರದೊಂದಿಗೆ ಬಂದಂಥ ಶಿಕ್ಷಕರಿಗೆ ನಾವು ಶಿಕ್ಷಕ ದಿನಾಚರಣೆಗಾಗಿ ಸನ್ಮಾನಿಸಿ ಅಭಿನಂದಿಸಲಿಕ್ಕೆ 27 ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಈ ಸಂದರ್ಭದಲ್ಲಿ ವಿವಿಧ ಖಾಸಗಿ ಶಿಕ್ಷಣ ಸಂಸ್ಥೆಗಳಲ್ಲಿ ಅತ್ಯುತ್ತಮವಾಗಿ ಕಾರ್ಯ ಸಲ್ಲಿಸುತ್ತಿರುವಂಥ ಹಿರಿಯ ಮತ್ತು ಅನುಭವಿಗಳಾದ ಸುಮಾರು 100 ಜನ ಶಿಕ್ಷಕರೊಂದಕ್ಕೆ ಗಣ್ಯರ ಸಮ್ಮುಖದಲ್ಲಿ ಸನ್ಮಾನಿಸಿ ಅಭಿನಂದಿಸಲಾಗುವುದು. ರುಸ್ಮಾ ಉತ್ತಮ ಶಿಕ್ಷಕ ಪ್ರಶಸ್ತಿಗಾಗಿ ಆಡಳಿತ ಮಂಡಳಿಯವರು ತಮ್ಮ ಸಂಸ್ಥೆಯ ಲೆಟರ್ ಪ್ಯಾಡ್ನಲ್ಲಿ ಪ್ರಶಸ್ತಿಗೆ ಅರ್ಹರಾದ ಉತ್ತಮ ಶಿಕ್ಷಕರ ಹೆಸರನ್ನು ಶಿಫಾರಸು ಮಾಡಿಕೊಡಬೇಕು. ನೇರವಾಗಿ ಬಂದಂಥ ಯಾವುದೇ ಅರ್ಜಿಗಳನ್ನು ನಾವು ಸ್ವೀಕರಿಸಿದ್ದಿಲ್ಲ. ಮತ್ತು 21/9/2024 ಇದು ಕೊನೆಯ ದಿನಾಂಕವಾಗಿದೆ. ಈ ದಿನಾಂಕದ ನಂತರ ಬಂದಂಥ ಯಾವುದೇ ಅರ್ಜಿಗಳನ್ನು ನಾವು ಸ್ವೀಕರಿಸಿದಂತೆ ನಿಮಗೆ ನಾನು ತಿಳಿಸಲ್ಪಡ್ತೇನೆ. ಜೊತೆಗೆ ಪ್ರತಿ ವರ್ಷ ನಾವು ಜಿಲ್ಲೆಯಾದ್ಯಂತ ವಿವಿಧ ಕ್ಷೇತ್ರಗಳಲ್ಲಿ ಅತ್ಯುತ್ತಮವಾಗಿ ಸೇವೆ ಸಲ್ಲಿಸತಕ್ಕಂಥ ಗಣ್ಯರಿಗೆ ರುಸ್ಮಾ ಪ್ರಶಸ್ತಿ ಅಂತ ರುಸ್ಮಾ ಅವಾರ್ಡ್ ಅನ್ನು ಕೊಡ್ತಾ ಇದ್ದೇವೆ. ಅದು ಸುಮಾರು 5 ವರ್ಷದಿಂದ ನಡ್ಕೊಂಡು ಬಂದಿದೆ. ರಾಯಚೂರಿನಲ್ಲಿ ಹಲವಾರು ಗಣ್ಯರಿಗೆ ನಾವು ಈ ಪ್ರಶಸ್ತಿಯನ್ನು ನೀಡಿದ್ದೇವೆ. ಅದೇ ರೀತಿಯಾಗಿ ಈ ವರ್ಷವೂ ಸಹ 2023 ಮತ್ತು 2024 ಸಾಲಿನ ರುಸ್ಮಾ ಪ್ರಶಸ್ತಿಯನ್ನು ವಿವಿಧ ಕ್ಷೇತ್ರಗಳಲ್ಲಿ ಅತ್ಯುತ್ತಮವಾಗಿ ಸೇವೆ ಸಲ್ಲಿಸತಕ್ಕಂಥ ಗಣ್ಯರು ಅಂತಂದರೆ ಸಾಮಾಜಿಕವಾಗಿ, ಸಾಂಸ್ಕೃತಿಕವಾಗಿ, ಸಾಹಿತ್ಯಿಕವಾಗಿ, ಪತ್ರಿಕಾ ರಂಗದಲ್ಲಿ ಮತ್ತು ನಗರ ಆಡಳಿತಕ್ಕೆ ಸದಾ ಸಹಕಾರಿಯಾಗಿ ಶಾಂತಿ ಸೌಹಾರ್ದತೆ ಕಾಪಾಡುವಲ್ಲಿ ಸೇವೆ ಸಲ್ಲಿಸತಕ್ಕಂಥ ವಿವಿಧ ಗಣ್ಯರು ಏನಿದ್ದಾರೆ. ಮೊದಲನೇದಾಗಿ ಅರವಿಂದ್ ಕುಲಕರ್ಣಿ ಅವರನ್ನು ಪತ್ರಿಕಾ ರಂಗದಲ್ಲಿ ನಾವು ರುಸ್ಮಾ ಅವಾರ್ಡ್ಗೆ ಆಯ್ಕೆ ಮಾಡಿದ್ದೇವೆ. ಅದೇ ರೀತಿಯಾಗಿ ಶ್ರೀ ಬಾಬು ಭಂಡಾರಿಗಲ್ ಸರ್ ಅವರನ್ನು ಸಾಹಿತ್ಯ ಕ್ಷೇತ್ರದಲ್ಲಿ ಮಾಡಿರ್ತಕ್ಕಂಥ ಸೇವೆಯನ್ನು ಪರಿಗಣಿಸಿ ರುಸ್ಮಾ ಅವಾರ್ಡ್ಗೆ ಪರಿಗಣಿಸಿದ್ದೇವೆ. ಜೊತೆಗೆ ಶ್ರೀ ಶ್ರೀಧರ್ ರೆಡ್ಡಿ ಅವರನ್ನು ವೈದ್ಯಕೀಯ ಕ್ಷೇತ್ರದಲ್ಲಿ ಅವರು ಮಾಡಿ ಸುಮಾರು 20-25 ವರ್ಷಗಳಿಂದ ಮಾಡಿರ್ತಕ್ಕಂಥ ಸೇವೆಯನ್ನು ಪರಿಗಣಿಸಿ ಅವರಿಗೂ ಸಹ ರುಸ್ಮಾ ಪ್ರಶಸ್ತಿ ನೀಡಿದ್ದೇವೆ. ಅಲ್ಲದೆ ಶ್ರೀ ಉಮೇಶ್ ಕಾಂಬ್ಳೆ PSI ಅವರು, ನಮ್ಮ CPI ಅವರು ಸದರ್ ಬಜಾರ್, ಇವರು ಸುಮಾರು 4 ವರ್ಷಗಳಿಂದ ರಾಯಚೂರಿನಲ್ಲಿ ಅತ್ಯುತ್ತಮವಾಗಿ ಶಾಂತಿ ಮತ್ತು ಸೌಹಾರ್ದತೆಯನ್ನು ಕಾಪಾಡುವಲ್ಲಿ ಜಿಲ್ಲಾಡಳಿತಕ್ಕೆ ಸಹಕಾರಿಯಾಗಿದ್ದಾರೆ. ಅದೃಷ್ಟದಿಂದ ಅವರನ್ನು ಸಹ ಈ ಒಂದು ಪ್ರಶಸ್ತಿಗೆ ನಾವು ಪರಿಗಣಿಸಿ ಅವರಿಗೂ ರುಸ್ಮಾ ಪ್ರಶಸ್ತಿಯನ್ನು ನೀಡ್ತಾ ಇದ್ದೇವೆ. ಅಲ್ಲದೆ ಗಾಯಕರಾಗಿ ಜಿಲ್ಲೆ, ನಾಡು, ರಾಜ್ಯ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಮ್ಮ ರಾಯಚೂರಿನ ಖ್ಯಾತಿಯನ್ನು ಪ್ರದರ್ಶಿಸತಕ್ಕಂಥ
ಈ ಸಂದರ್ಭದಲ್ಲಿ ಉಪಾಧ್ಯಕ್ಷ ಎಚ್ ವೆಂಕಟೇಶ್, ಕಾರ್ಯದರ್ಶಿ ಶೇಖರ್ ರಾಂಪುರಿ, ಎಸ್ಕೆ ನಾಗಿರೆಡ್ಡಿ, ಸುರೇಶ್ ಮಲ್ಲೇಶ್ ಸೇರಿದಂತೆ ಇತರರಿದ್ದರು. ವಿಶ್ವವನ್ನು ಸೃಷ್ಟಿಸಿದವರು ವಿರಾಟ ವಿಶ್ವಕರ್ಮ ಮಹರ್ಷಿ. ಜಗತ್ತಿಗೆ ಆದಿ ಅಂತ್ಯ ಇಲ್ಲದೆ ಇರುವಾಗ ಜಗತ್ತನ್ನು ಸೃಷ್ಟಿಸಿದ ಎಂಬ ಉಲ್ಲೇಖಗಳು ಪುರಾಣಗಳಲ್ಲಿದೆ ಎಂದು ಪದವಿ ಕಾಲೇಜಿನ ಉಪನ್ಯಾಸಕ ಡಾಕ್ಟರ್ ರವಿ ಪತ್ತಾರ್ ಹೇಳಿದರು. ವಿಶ್ವವನ್ನು ಸೃಷ್ಟಿಸಿದ್ದು ವಿರಾಟ ವಿಶ್ವಕರ್ಮ ಮಹರ್ಷಿ. ಜಗತ್ತಿಗೆ ಆದಿ ಅಂತ್ಯ ಇಲ್ಲದೆ ಇರುವಾಗ ಜಗತ್ತನ್ನು ಸೃಷ್ಟಿಸಿದ ಎಂಬ ಉಲ್ಲೇಖಗಳು ಪುರಾಣಗಳಲ್ಲಿದೆ ಎಂದು ಪದವಿ ಕಾಲೇಜಿನ ಉಪನ್ಯಾಸಕ ಡಾಕ್ಟರ್ ರವಿ ಪತ್ತಾರ್ ಹೇಳಿದರು. ಅವರು ಇಂದು ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್ ಮತ್ತು ವಿಶ್ವಕರ್ಮ ಸಮಾಜಗಳ ಸಹಯೋಗದಲ್ಲಿ ಪಂಡಿತ್ ಸಿದ್ದರಾಮ ಜಂಬಲ್ದಿನ್ನಿ ರಂಗಮಂದಿರದಲ್ಲಿ ಆಯೋಜಿಸಿದ ವಿಶ್ವಕರ್ಮ ಜಯಂತಿ ವಿಶೇಷ ಉಪನ್ಯಾಸಕರಾಗಿ ಮಾತನಾಡಿದರು. ವಿಶ್ವಕರ್ಮ ಮಹರ್ಷಿಯರಿಂದ ಪ್ರಾರಂಭವಾಗಿರುವ ಸೃಷ್ಟಿ ನಿರ್ಮಾಣದಿಂದ ಜಗತ್ತು ಬೆಳೆದು ಬಂದಿದೆ. ಪಂಚಕಸಬುಗಳಲ್ಲಿ ತೊಡಗಿಕೊಂಡು ಬಂದಿರುವ ವಿಶ್ವಕರ್ಮ ಸಮುದಾಯ ಜನರು ಕಲೆ ಪರಂಪರೆಯನ್ನು ಉಳಿಸಿ ಬೆಳೆಸುತ್ತಾ ಬಂದಿರುವುದು ಇತಿಹಾಸ. ಅತಿ ಸಣ್ಣ ಸಮಾಜವಾಗಿರುವ ಸಮುದಾಯ ಜನರು ಮಹರ್ಷಿ ವಿಶ್ವಕರ್ಮ ಇತಿಹಾಸವನ್ನು ತಿಳಿಯುವ ಮೂಲಕ ಹೆಮ್ಮೆಯನ್ನು ಪಡೆಯಬೇಕಿದೆ. ದೇಶ ಇತಿಹಾಸದಲ್ಲಿ ವಿಶ್ವಕರ್ಮ ಸಮುದಾಯ ಜನರ ಕೌಶಲ್ಯ ಅಜರಾಮರವಾಗಿ ಉಳಿದಿದೆ. ಸರ್ಕಾರದಿಂದಲೇ ವಿಶ್ವಕರ್ಮ ಜಯಂತಿ ಆಚರಣೆಗೆ ಜಾರಿಗೆ ತಂದಿರುವುದು ಅಭಿನಂದನಾ ಬೆಳವಣಿಗೆಯಾಗಿದೆ ಎಂದರು. ಶುಕ್ಲ ಪಕ್ಷ ತ್ರಯೋದಶಿಯಂದು ಕನ್ಯಾ ಸಂಕ್ರಮಣದಂದು ಆಗಮಿಸುತ್ತದೆ. ಈ ಕ್ಷಣದಿಂದ ಈ ದಿನವೇ ನಾವು ವಿಶ್ವಕರ್ಮ ಜಯಂತಿಯನ್ನು ಆಚರಿಸ್ತಾ ಬಂದಿದ್ದೇವೆ. ಈಗ ನಮಗೆ ಈ ಕಾರ್ಯಕ್ರಮ ಹೇಳಬೇಕಾದ್ರೆ 9ನೇ ಬಾರಿ ಸರ್ಕಾರದಿಂದ ಆಚರಿಸಲ್ಪಟ್ಟಿದ್ದು. ಇದಕ್ಕೆ ಕಾರಣೀಭೂತರ ಈಗ ನಮ್ಮ ಆರ್ಗನೈಸರ್ಸ್ ಹೇಳಿದ್ರು, ಈಗ ಇದಕ್ಕೆ 9 ಬಾರಿ ಇದು ರಾಜ್ಯ ಸರ್ಕಾರದಿಂದ ಆಚರಣೆ ಆಗೋ ಕಾರಣಕ್ಕ ನಮ್ಮ KP ನಂಜುಂಡಿ ಸರ್ ಅವರೇ ಅಂತ ಹೇಳಿದರು. ಅವರಿಗೆ ನಿಜವಾಗ್ಲೂ ಒಂದು ಹೃತ್ಪೂರ್ವವಾದ ವಂದನೆಗಳು. ಇಂಥ ಕಾರ್ಯಕ್ರಮ ನಮ್ಮ ಸರ್ಕಾರದ ವತಿಯಿಂದ ಮಾಡುವುದು ಅತಿ ವಿರಳ. ಆದರೂ ಈ ಕಾರ್ಯಕ್ರಮವನ್ನು ಇಷ್ಟು ಅದ್ಧೂರಿಯಾಗಿ ರಥೋತ್ಸವದ ಮುಖಾಂತರ ಮೆರವಣಿಗೆಯನ್ನು ಮಾಡಿಕೊಂಡು ವಿಶ್ವಕರ್ಮ ವೃತ್ತದಿಂದ ನಮ್ಮ ರಾಯಚೂರಿನ ಪ್ರಮುಖ ವೃತ್ತಗಳಿಂದ ಬಂದು ಇವತ್ತು ನಮ್ಮ ಪಂಡಿತ್ ಜಂಬಲ್ದಿನ್ನಿ ರಂಗಮಂದಿರದಲ್ಲಿ ಸೇರಿದ್ದು ನಮ್ಮ ಎಲ್ಲಾ ಗಣ್ಯಾದಿಗಳು ಮತ್ತು ಬಂಧುಗಳು ವಿಶ್ವಕರ್ಮ ಭಾವಚಿತ್ರಕ್ಕೆ ನಮಿಸುತ್ತಾ ಈ ಒಂದಕ್ಕೆ ತಿಳಿದುಕೊಳ್ಳರು. ಸರ್ವಸಾಮಾನ್ಯವಾಗಿ ಎಲ್ಲರಿಗೂ ಗೊತ್ತಿರೋ ಹಾಗೆ ವಿಶ್ವಕರ್ಮನು ಯಾರು ಅಂತಂದ್ರೆ ಬರೇ ಒಬ್ಬ ದೈವಶಿಲ್ಪಿ ಅನ್ನೋದೇ ಗೊತ್ತು ಹೊರತು ಬೇರೆ ಏನು ಅದರ ಬಗ್ಗೆ ಹೆಚ್ಚಿನ ಮಾಹಿತಿ ಇಲ್ಲ. ಇದು ಯಾಕಾಗುತ್ತೆ, ಈ ತರ ಯಾಕಿದೆ ಅಂತಂದ್ರೆ ನಮ್ಮ ವಿಶ್ವಕರ್ಮ ಸಮಾಜ ಬಹಳ ಒಂದು ಚಿಕ್ಕ ಸಮಾಜ. ಇದರಲ್ಲಿರೋ ನಾವು ಕೆಲವು ಜನಗಳಿದ್ದೀವಿ. ಇನ್ನು ಹಲವಾರು ದಿನಗಳ ನಮ್ಮ ಪ್ರಯತ್ನ ಮತ್ತು ಹಲವಾರು ಜಯಂತ್ಯೋತ್ಸವ ಹಾಗೂ ಇನ್ನಿತರೆ ಕಾರ್ಯಕ್ರಮದ ನಂತರ ನನಗನ್ಸಿದ ಮಟ್ಟಿಗೆ ನಮ್ಮ ಜನಾಂಗಕ್ಕೆ ನಾವು ಯಾರು, ವಿಶ್ವಕರ್ಮ ಯಾರು ಎನ್ನುವುದರ ಬಗ್ಗೆ ಅರಿವಾದಾಗಲೇ ನಮಗೆ ಈ ವಿಶ್ವಕರ್ಮನ ಮಹತ್ವ ಏನೊಂದು ತಿಳಿಯುತ್ತದೆ. ಮೊದಲನೇದಾಗಿ ನಾನು ವಿಶ್ವಕರ್ಮನ ಬಗ್ಗೆ ಹೇಳಬೇಕಾದ್ರೆ ಏಷದೇವೋ ವಿಶ್ವಕರ್ಮ ಅಂದ್ರೆ ಇಡೀ ವಿಶ್ವವನ್ನು, ಈ ವಿಶ್ವ ಬ್ರಹ್ಮಾಂಡವನ್ನು ರಚಿಸಿದಂತ ಮಹಾನ್ ವ್ಯಕ್ತಿ ಆತನೇ ಪರಬ್ರಹ್ಮ, ಆತನೇ ವಿರಾಟ ವಿಶ್ವಕರ್ಮ. ಎಲ್ಲ ತಿಳಿದಿರೋ ಹಾಗೆ ಈ ವಿಶ್ವಕರ್ಮ ಯಾವ ರೀತಿ ಬಂದ, ಈ ಸೃಷ್ಟಿ ಯಾವ ರೀತಿ ಸೃಷ್ಟಿ ಆಯಿತು, ಇದಕ್ಕೆ ಸೃಷ್ಟಿಕರ್ತ ಯಾರು ಎನ್ನೋದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಇಲ್ಲ. ವಿಶ್ವಕರ್ಮ ಯಾರು ಎನ್ನೋದ್ರ ಬಗ್ಗೆ ಒಂದು ಸಂಘಟನೆಯನ್ನು ಹೇಳ್ತಾ ನಾನು ಒಂದು ಸಾರಿ ಶಿವನು ತಾನು ಒಂದು ತಪಸ್ಸಿನಲ್ಲಿ ಕುಂತಾಗ ಧ್ಯಾನ ಮಾಡುತ್ತಿರುವಾಗ ಅವರ ಮಗ ಷಣ್ಮುಖನು ಬಂದು ಕೇಳ್ತಾನೆ ಪಿತೃದೇವನಿಗೆ, ತಂದೆ ನೀವು ಬ್ರಹ್ಮ ವಿಷ್ಣು ಮಹೇಶ್ವರರು, ಈ ಸಕಲ ಬ್ರಹ್ಮಾಂಡಕ್ಕೆ ತಾವೇ ದೇವರುಗಳು, ತಾವು ಯಾರನ್ನು ಧ್ಯಾನ ಮಾಡುತ್ತಿದ್ದೀರಿ ಅಂತ ಕೇಳಿದಾಗ ಆವಾಗ ಯಾರೋ ನಮ್ಮ ಈಶ್ವರನ ಹೇಳ್ತಾನೆ, ಪುತ್ರ ನಾವು ಕೇವಲ ಲಯ, ಸೃಷ್ಟಿ ಮತ್ತು ಪಾಲನೆ. ಇದೇ ಸಂದರ್ಭದಲ್ಲಿ ಸಮಾಜದ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ, ಸಾಧಕರಿಗೆ ಸನ್ಮಾನ ಕಾರ್ಯಕ್ರಮಗಳು ಜರುಗಿದವು. ಕಾರ್ಯಕ್ರಮವನ್ನು ಉಪ ತಹಸೀಲ್ದಾರ್ ಅನ್ವರ್ ಸಾಬ್ ಉದ್ಘಾಟಿಸಿದರು. ಕಾರ್ಯಕ್ರಮದ ಸಾನ್ನಿಧ್ಯವನ್ನು ಶ್ರೀ ಅಜೇಂದ್ರ ಮಹಾಸ್ವಾಮಿಗಳು ವಹಿಸಿದರು.
ಸಮಾಜ ಮುಖಂಡರುಗಳಾದ ಜಯಮ್ಮ ನರಸಣ್ಣ, ಆಚಾರ್ಯ ಗಾಂಧಾಳ್, ವಿಶ್ವಕರ್ಮ ಮಹಾಸಭಾ ಅಧ್ಯಕ್ಷ ಬ್ರಹ್ಮಗಣೇಶ್, ಗಿರೀಶ್ ಪೂಜಾರಿ, ಡಾಕ್ಟರ್ ಮನೋಹರ್ ಪತ್ತರ್, ವೆಂಕಟೇಶ್ ಅನ್ವರಿ, ಕೆ ರಾಮು ಗಾಣದಾಳ್, ಅಯ್ಯಪ್ಪ ಆಚಾರಿ, ಮಂಜುಳಾ ಬಡಿಗೇರ್, ಈಶ್ವರ್ ವಿಶ್ವಕರ್ಮ, ಜಯಂತ ಆಚಾರಿ, ಮನೋಹರ್ ಬಡಿಗೇರ್, ನಾಗರಾಜ್ ಪತ್ತಾರ್, ಗುಂಡ್ರವೇಲಿ ಪ್ರಾಣೇಶ್, ಈರಣ್ಣ ಜೆಇ, ಮಲ್ಲಿಕಾರ್ಜುನ ಬಡಿಗೇರ್ ಸೇರಿದಂತೆ ಅನೇಕರಿದ್ದರು. ವಿಮೋಚನೆಗೊಂಡು 77 ವರ್ಷಗಳು ಗತಿಸಿದರೂ ಇನ್ನೂ ಅನೇಕ ಸಮಸ್ಯೆಗಳು ಜ್ವಲಂತವಾಗಿವೆ ಎಂದು ಸ್ವಾತಂತ್ರ್ಯ ಹೋರಾಟಗಾರ ಪಂಪಣ್ಣ ನೆರವಿ ಹೇಳಿದರು. ವಿಮೋಚನೆಗೊಂಡು 77 ವರ್ಷಗಳು ಗತಿಸಿದರೂ ಇನ್ನೂ ಅನೇಕ ಸಮಸ್ಯೆಗಳು ಜ್ವಲಂತವಾಗಿವೆ ಎಂದು ಸ್ವಾತಂತ್ರ್ಯ ಹೋರಾಟಗಾರ ಪಂಪಣ್ಣ ನೆರವಿ ಹೇಳಿದರು. ನಗರದ ಜಿಲ್ಲಾ ಏಮ್ಸ್ ಹೋರಾಟ ಸಮಿತಿ ನಡೆಸುತ್ತಿರುವ ಅನಿರ್ದಿಷ್ಟ ಧರಣಿ ಸತ್ಯಾಗ್ರಹ ಇಂದಿಗೆ 859ನೇ ದಿನಕ್ಕೆ ಮುಂದುವರೆದಿದ್ದು, ಹೈದರಾಬಾದ್ ಕರ್ನಾಟಕ ವಿಮೋಚನಾ ದಿನಾಚರಣೆ ನಿಮಿತ್ತ ಧರಣಿ ಸತ್ಯಾಗ್ರಹದಲ್ಲಿ ಪಾಲ್ಗೊಂಡು ಮಾತನಾಡಿದರು. ಅನೇಕ ಹಿರಿಯರ ತ್ಯಾಗ ಬಲಿದಾನಗಳಿಂದ ಹೈದರಾಬಾದ್ ಸಂಸ್ಥಾನ ವಿಮೋಚನೆಗೊಂಡು ಹೈದರಾಬಾದ್ ಕರ್ನಾಟಕ ಪ್ರದೇಶ ಸ್ವಾತಂತ್ರ್ಯಗೊಂಡಿತು. ಹೈದರಾಬಾದ್ ಕರ್ನಾಟಕ ಪ್ರದೇಶ ವಿಮೋಚನೆಗೊಂಡು 77 ವರ್ಷಗಳು ಗತಿಸಿದರೂ ಇನ್ನೂ ಈ ಜಿಲ್ಲೆಯಲ್ಲಿ ಅನೇಕ ಸಮಸ್ಯೆಗಳು ಜ್ವಲಂತವಾಗಿವೆ. ಇದುವರೆಗೂ ಪರಿಹಾರವೇ ನಮಗೆ ದೊರೆತಿಲ್ಲ, ಕಂಡುಕೊಳ್ಳುವಲ್ಲಿ ವಿಫಲವಾಗುತ್ತಿದ್ದೇವೆ ಎಂದು ವಿಷಾದ ವ್ಯಕ್ತಪಡಿಸಿದರು. ಏಮ್ಸ್ ಸ್ಥಾಪನೆಗಾಗಿ ಸುದೀರ್ಘವಾಗಿ ನಡೆಯುತ್ತಿರುವ ಹೋರಾಟ ರಾಜ್ಯ ಸರ್ಕಾರ ಸ್ಪಂದಿಸಿ ಈಗಾಗಲೇ ಕೇಂದ್ರ ಸರ್ಕಾರಕ್ಕೆ ಮುಖ್ಯಮಂತ್ರಿಗಳು ಶಿಫಾರಸು ಪತ್ರವನ್ನು ಕಳುಹಿಸಿದ್ದಾರೆ. ಕೇಂದ್ರ ಸರ್ಕಾರ ವಿಳಂಬ ನೀತಿ ಅನುಸರಿಸದೆ ಸುದೀರ್ಘ ಹೋರಾಟಕ್ಕೆ ಸ್ಪಂದಿಸಲೇಬೇಕು ಮತ್ತು ಮುಖ್ಯಮಂತ್ರಿಗಳ ಶಿಫಾರಸು ಪತ್ರವನ್ನು ಪರಿಗಣಿಸಿ ಇಂದಿನ ಹೈದರಾಬಾದ್ ಕರ್ನಾಟಕ ವಿಮೋಚನಾ ದಿನಾಚರಣೆ ಐತಿಹಾಸಿಕ ದಿನದಂದು ಕೇಂದ್ರ ಸರ್ಕಾರ ರಾಯಚೂರಿಗೆ ಏಮ್ಸ್ ನೀಡುವುದಾಗಿ ಘೋಷಿಸಬೇಕೆಂದು ಆಗ್ರಹಿಸಿದರು. ಗಾಂಧೀಜಿಯವರು ಅವರ ನೇತೃತ್ವ ವಹಿಸಿದ ನಂತರ ಹೊಸ ಒಂದು ರೂಪವನ್ನು, ಹೊಸ ಒಂದು ಶಕ್ತಿಯನ್ನು ಕೊಡಿ. ಹೀಗಾಗಿ ಅವರು ಮುಂದಾಗ್ತಿರೋದು ನಾವು ಹಳ್ಳಿಯಲ್ಲಿ ವಾಸ ಮಾಡ್ತಾ ಇದ್ದಂಥ ನಮ್ಮ ಅಜ್ಜಿ ನಿತ್ಯ ಸಾಯಂಕಾಲ ಬಸ್ ಆಯ್ತು. ಸಾಯಂಕಾಲ ನಮಗೆ ಒಂದು 15 ನಿಮಿಷ ಗಾಂಧಿ ಬಗ್ಗೆ ವಿಶೇಷವಾದಂಥ ವಿಚಾರಗಳನ್ನು ಹೇಳ್ತಾ ಇದ್ದರು. ಅವರೊಬ್ಬ ಅವತಾರ ಪುರುಷ, ಮನುಷ್ಯತ್ವದಿಂದಲೂ ಮೂಡಿದಂಥ ಒಂದು ವ್ಯಕ್ತಿ ಇರ್ತಕ್ಕಂಥ ಒಬ್ಬ ಅವತಾರಿ ಪುರುಷ ಅಂದುಕೊಂಡು ಹೇಳ್ತಾ ನಾನಿನ್ನೂ ಬಾಲಕನಾಗಿದ್ದರು, ವಿದ್ಯಾರ್ಥಿ ಆಗಿದ್ದರು, ನಮ್ಮ ಮನಸ್ಸಿನಲ್ಲಿ ಗಾಂಧಿಯವರ ಬಗ್ಗೆ. ಈ ಸಂದರ್ಭದಲ್ಲಿ ಡಾಕ್ಟರ್ ಬಸವರಾಜ್ ಕಳಸ್, ಅಶೋಕ್ ಕುಮಾರ್ ಜೈನ್, ಜಾನ್ ವೇಸ್ಲಿ, ವೀರೇಶ್ ಬಾಬು, ವೀರಭದ್ರಯ್ಯ ಸ್ವಾಮಿ, ವೀರಭದ್ರಪ್ಪ ಅಂಬರಪೇಟೆ, ವೆಂಕಟರೆಡ್ಡಿ ದಿನ್ನಿ, ಪರಶುರಾಮ್, ಕಾಮರಾಜ್ ಪಾಟೀಲ್, ಮಹೇಂದ್ರ ಸಿಂಗ್, ಶ್ರೀನಿವಾಸ್ ಆಚಾರ್ ಜೋಶಿ, ಮೊಹಮ್ಮದ್ ಇಸಾಕ್, ರಮೇಶ್ ರಾವ್ ಕಲ್ಲೂರ್ಕರ್, ಶೇಖರ್ ವಿದ್ಯಾ ಜ್ಯೋತಿ ಶಾಲೆ, ಆರಿಫ್ ಮಿಯಾ ನೆಲೆಹಾಳ್, ಅಮರೇಗೌಡ ಪಾಟೀಲ್, ನಾಸೀರ್ ಹೊಸೂರು ಮುಂತಾದವರು ಭಾಗವಹಿಸಿದರು. ಕಲ್ಯಾಣ ಕರ್ನಾಟಕ ವಿಮೋಚನೆ ಹರಿಕಾರ ಸರ್ದಾರ್ ವಲ್ಲಭಾಯಿ ಪಟೇಲ್ ಪುತ್ಥಳಿಗೆ ಉಸ್ತುವಾರಿ ಸಚಿವ ಡಾಕ್ಟರ್ ಶರಣಪ್ರಕಾಶ್ ಪಾಟೀಲ್ ಇಂದು ಮಾಲಾರ್ಪಣೆ ಮಾಡಿ ಗೌರವ ಸಲ್ಲಿಸಿದರು. ಕಲ್ಯಾಣ ಕರ್ನಾಟಕ ವಿಮೋಚನೆ ಹರಿಕಾರ ಸರ್ದಾರ್ ವಲ್ಲಭಾಯಿ ಪಟೇಲ್ ಪುತ್ಥಳಿಗೆ ಉಸ್ತುವಾರಿ ಸಚಿವ ಡಾಕ್ಟರ್ ಶರಣಪ್ರಕಾಶ್ ಪಾಟೀಲ್ ಇಂದು ಮಾಲಾರ್ಪಣೆ ಮಾಡಿ ಗೌರವ ಸಲ್ಲಿಸಿದರು. ನಗರದ ಪಟೇಲ್ ವೃತ್ತದಲ್ಲಿ ಇರುವ ಪುತ್ಥಳಿಗೆ ಗೌರವ ಸಮರ್ಪಣೆ ನಮನ ಸಲ್ಲಿಸಿದರು. ಈ ಸಂದರ್ಭದಲ್ಲಿ ವಿಧಾನ ಪರಿಷತ್ ಸದಸ್ಯ ವಸಂತ್ ಕುಮಾರ್, ಶಾಸಕ ದದ್ದಲ್ ಬಸನಗೌಡ, ನಗರಸಭೆ ಅಧ್ಯಕ್ಷೆ ನರಸಮ್ಮ ನರಸಿಂಹ ಮಾಡಗಿರಿ, ಉಪಾಧ್ಯಕ್ಷ ಸಾಜಿದ್ ಸಮೀರ್, ಸದಸ್ಯರುಗಳಾದ ಬಸವರಾಜ್ ಪಾಟೀಲ್ ದರೂರು, ನರಸರೆಡ್ಡಿ, ನರಸಿಂಹ ಮಾಡಗಿರಿ, ತಿಮ್ಮಾರೆಡ್ಡಿ, ಜಿಲ್ಲಾಧಿಕಾರಿ ನಿತೀಶ್, ಪೌರಾಯುಕ್ತ ಸಿದ್ದಯ್ಯ ಹಿರೇಮಠ್ ಸೇರಿ ಅನೇಕರಿದ್ದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ವೈದ್ಯಕೀಯ ವಿದ್ಯಾರ್ಥಿನಿಯರ ರಕ್ಷಣೆಗೆ ವಿಶೇಷ ತಂತ್ರಜ್ಞಾನ ಬಳಕೆ, ಕಲ್ಯಾಣ ಕರ್ನಾಟಕದ ಅಭಿವೃದ್ಧಿಗೆ ವೇಗ, ಡಾಕ್ಟರ್ ಶರಣಪ್ರಕಾಶ್ ಪಾಟೀಲ್. ಕಲ್ಯಾಣ ಕರ್ನಾಟಕ ವಿಮೋಚನಾ ದಿನಾಚರಣೆ, ವಿಶೇಷ ಸ್ಥಾನಮಾನದಿಂದ ಈ ಭಾಗದ ಮಕ್ಕಳ ಭವಿಷ್ಯ ಉಜ್ವಲ, ಡಾಕ್ಟರ್ ಶರಣಪ್ರಕಾಶ್ ಪಾಟೀಲ್. ಬಿಜೆಪಿ ಕಚೇರಿಯಲ್ಲಿ ಕಲ್ಯಾಣ ಕರ್ನಾಟಕ ವಿಮೋಚನಾ ದಿನಾಚರಣೆ. ಸೆಪ್ಟೆಂಬರ್ 27ರಂದು ಉಸ್ಮಾದಿಂದ ಶಿಕ್ಷಕರ ದಿನಾಚರಣೆ, ರಾಜಾ ಶ್ರೀನಿವಾಸ್. ವಿಶ್ವಕರ್ಮ ಜಯಂತಿ, ವಿಶ್ವವನ್ನು ಸೃಷ್ಟಿಸಿದ್ದೇ ವಿರಾಟ ಮಹರ್ಷಿ ವಿಶ್ವಕರ್ಮ, ಡಾಕ್ಟರ್ ರವಿ ಪತ್ತಾರ್. ವಿಮೋಚನೆಗೊಂಡು 77 ವರ್ಷಗಳು ಗತಿಸಿದರೂ ಇನ್ನೂ ಅನೇಕ ಸಮಸ್ಯೆಗಳು ಜ್ವಲಂತ, ಪಂಪಣ್ಣ ನೆರವಿ.
ಸರ್ದಾರ್ ವಲ್ಲಭಾಯ್ ಪಟೇಲ್ ಪುತ್ಥಳಿಗೆ ಗಣ್ಯರ ನಮನ. ವಾರ್ತೆಗಳನ್ನು ಪ್ರಾಯೋಜಿಸಿದವರು ಶ್ರೀ ರಾಘವೇಂದ್ರ ತುಪ್ಪ, ಶ್ರೀ ರಾಘವೇಂದ್ರ ಘೀ, SAK ಕನ್ವೆನ್ಷನ್ ಹಾಲ್. Book now flat 50% discount. Save of the season with luxury rooms, faculty, fully centralized AC halls, wide parking areas facilities. Visit SAK Convention Hall, ಶೇಖರ್ ನಗರ್, IB Road, ರಾಯಚೂರು. ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಮೊಟ್ಟ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. CPS ಕಾಂಪ್ಲೆಕ್ಸ್ ಅಪೋಸಿಟ್ ಶಿವ ಮಂದಿರ್, ಪಟೇಲ್ ರೋಡ್, ರಾಯಚೂರು. KTB ಜ್ಯುವೆಲ್ ಪ್ಯಾಲೇಸ್, ಉದಯನಗರ್, ಸ್ಟೇಷನ್ ರೋಡ್, ರಾಯಚೂರು. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯ.